ಕುಮಾರವ್ಯಾಸನ ಹೆಸರು ಹೇಳಿದವನಿಗೂ ಶಬ್ದ ದಾರಿದ್ರ್ಯ ಬಾರದು ಅಂತ ರಥದಲ್ಲಿ ಬಂದು ಕೃಷ್ಣ ಇಳಿದ. ಅಲ್ಲಿ ಎಷ್ಟು ಚೆನ್ನಾಗಿ ಕವಿ ಬರೀತಾನಂದ್ರೆ, ಅಷ್ಟು ದೂರದಲ್ಲಿ ಕೃಷ್ಣ ಇಳಿದು ಇವೆಲ್ಲ ಕಾಯ್ತಾ ಇದ್ದಿರಲ್ಲ, ಧರ್ಮರಾಯ, ಪಾಂಡವರು, ಮತ್ತೆ ಅನೇಕ ಮಹಿಳೆಯರು, ವಿರಾಟ, ಅವನ ಮಕ್ಕಳು, ಅವನ ಮಂತ್ರಿಗಳು ಎಲ್ಲ ಕಾಯ್ತಾ ಇದ್ದಾರೆ. ಕೃಷ್ಣ ಬಂದರೆ ಅವನ್ನ ಎದುರುಗೊಳ್ಬೇಕು, ನಾ ಮುಂದೆ ಅಂತಾರೆ, ಕಾಯ್ತಾ ಇದ್ದಾರೆ ಎಲ್ಲರೂ. ಇವನು ಬಂದ. ನಾವೇನು ಮಾಡ್ತೀವಿ ಸಾಮಾನ್ಯವಾಗಿ, ಜನಗಳ ನಡವಳಿಕೆ ಹೇಗಿರುತ್ತೆ, 100 ಜನ ಕಾಯ್ತಾ ಇದ್ದರೆ ನಮ್ಮ ಕಾರ್ ತೊಗೊಂಡಾಗ 100 ಜನದ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ನಾವು ಇಳಿತೀವಿ. ಹೌದದು, ಹಾಗೆ ಮಾಡಬಾರ್ದು, ಅದು ಕ್ರಮ ಅಲ್ಲ. ಅದು ಕೃಷ್ಣ ಹಾಗೆ ಮಾಡ್ತಾನೆ. ಹೇಗೆ ಆ ದೂರದಲ್ಲಿ ರಥವನ್ನು ನಿಲ್ಲಿಸ್ಬಿಟ್ಟು ರಥವನ್ನು ಇಳಿದ ಸುರಾರಿ ಅಲ್ಲಿಂದ ಕಾಲು ನಡೆಯಲಿ ಬಂದರು. ಕ್ರೌಡ್ ಹತ್ರ ನಡ್ಕೊಂಡು ಬರ್ತಾನೆ ಜನಗಳ ಹತ್ರ. ನಾವು ಕಲಿಬೇಕಾದ್ದು ಏನಿರುತ್ತೆ ಅಂತ, ವಿಶೇಷವಾಗಿ ನಮ್ಮ ರಾಜಕಾರಣಿಗಳು ಕಲಿಬೇಕಾದ್ದು ಏನಿರುತ್ತೆ ಅಂತ. ನನಗೆ ಅದಕ್ಕೇನೆ ಡಾಕ್ಟರೇಟ್ ಬಂದಿರುವಂಥದ್ದು. ಹಂಪಿ ವಿಶ್ವವಿದ್ಯಾಲಯದವರು 1851ರಲ್ಲಿ ಮಂಗಳೂರಿನಲ್ಲಿ ಮುದ್ರಣ ಆಗಿದ್ದು ಪುಸ್ತಕ ಇದು. ಕನ್ನಡ ಭಾರತವು ಇದೇ ಕುಮಾರವ್ಯಾಸ ಭಾರತ. 1850 ಶ್ರೀಭೂವಲಯ ಅನ್ನೋ ಸಾಗರದಲ್ಲಿ ಸಿಕ್ಕಿರುವಂತಹ ರತ್ನಗಳ ಒಂದು ಪೆಟ್ಟಿಗೆ ಅಂತ ಈ ಪುಸ್ತಕ. ಜಗತ್ತಿನ ಏಕೈಕ ಕನ್ನಡ ಅಂಕಕಾವ್ಯ. ದುಡ್ಡು ಕಾಸು ಮಾಡ್ಕೋಬೇಕಾಯ್ತು ಅಂತ ರಿಗ್ರೆಟ್ಸ್ ಇಲ್ಲ. ಇದಕ್ಕಿಂತ ಎಂತ ದುಡ್ಡ್ರಿ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು. ಕುಮಾರವ್ಯಾಸನ ಮೇಲೆ ನಂದು ಒಂದು ರಿಸರ್ಚ್ ಥೀಸಿಸ್ ಇದೆ. ನನಗೆ ಅದಕ್ಕೇನೆ ಡಾಕ್ಟರೇಟ್ ಬಂದಿರುವಂಥದ್ದು. ಹಂಪಿ ವಿಶ್ವವಿದ್ಯಾಲಯದವರು ನನಗೆ ಡಾಕ್ಟರೇಟ್ ಕೊಟ್ಟಿರೋದು ಈ ಪುಸ್ತಕಕ್ಕೋಸ್ಕರ. ಕುಮಾರವ್ಯಾಸನ ಕಾವ್ಯ ಚಿತ್ರಗಳು ಒಂದು ಅಧ್ಯಯನ. ಏನದು ಕಾವ್ಯ ಚಿತ್ರಗಳು? ಕಾವ್ಯ ಚಿತ್ರಗಳು ಅಂದರೆ ಅವನು ಹೇಗೆ ಆ ಸನ್ನಿವೇಶಗಳನ್ನು ಚಿತ್ರೀಕರಿಸ್ತಾ ಹೋಗ್ತಾನೆ ಅಂತ ಹೇಳಿ, ವಿಷುವಲ್ ಮಾಡ್ತಾ ಹೋಗ್ತಾನೆ. ಉದಾಹರಣೆಗೆ ಇಲ್ಲಿದೆ, ತೆಗೆದು ತಲೆ ಮಾಲೆಯನು ಹಸುರಂಗಿಗಳ ತೊಟ್ಟನು. ನೋಡಿ ಎಷ್ಟು ಚೆನ್ನಾಗಿದೆ ಪದ್ಯ, ಓದಿ ನಾನು ಹೇಳ್ತೇನೆ. ಸುತ್ತ ಬರೆ ಹೀಲಿಗಳ ಹರಹಿನ ಪಾರಿವುದ ಚಲ್ಲಣವನ್ನು ಅಳವಡಿಸಿ ಬಿಗಿ ಜಡೆಯ ಶಶಿ ಮುಖಕ್ಕೆ ಪತ್ರಾಳಿಗಳ ಕಟ್ಟಿ ಕಿರಾತ ವೇಷದ ವಿಗಡ ಕೊಂಡನು ಚಾಪ ಮಾರ್ಗ. ಏನು ಅಂದರೆ ಕಿರಾತ ಅರ್ಜುನೀಯ ಅಂತ ಬಹಳ ಪ್ರಖ್ಯಾತವಾದಂತಹ ಒಂದು ಸಂದರ್ಭ ಮಹಾಭಾರತದಲ್ಲಿ. ಅಂದರೆ ಅರ್ಜುನ ಶಿವನನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾನೆ. ಪಾಶುಪತಾಸ್ತ್ರವನ್ನು ಬೇಕು ಅಂತ ಹೇಳಿ ತಪಸ್ಸು ಮಾಡ್ತಾ ಇದ್ದಾನೆ ಇಂದ್ರಕೀಲದಲ್ಲಿ. ಆಗ ಅಲ್ಲಿದ್ದ ಋಷಿಮುನಿಗಳಿಗೆಲ್ಲ ಈ ತಪಸ್ಸಿನ ಬೆಂಕಿಯ ಥರ ಹೋಗಿಬಿಡುತ್ತೆ. ಅರ್ಜುನನ ತಪೋನಿದಾಗ ಅಂತ ಹೇಳ್ತಾನೆ ಅವನು. ಅವರೆಲ್ಲ ಹೋಗಿ ಈಶ್ವರನ ಹತ್ರ ದೂರ ಹೇಳ್ತಾರೆ. ಯಾರೋ ಒಬ್ಬ ಹೊಸ ಇವನು ಚಿಕ್ಕ ಹುಡುಗನ ಥರ ಕಾಣ್ತಾನೆ, ಅವನು ಬಂದು ತಪಸ್ಸು ಮಾಡೋಕ್ಕೆ ಅಂತ ಕೂತ್ಕೊಂಡು ನಮ್ಮ ತಪಸ್ಸೆಲ್ಲ ಹಾಳು ಮಾಡ್ತಾ ಇದ್ದಾನೆ, ನಮಗೆ ತಪಸ್ಸು ಮಾಡೋಕ್ಕೆ ಆಗ್ತಾ ಇಲ್ಲ ಅವನು ಕೂತಿರೋ ಕಾರಣದಿಂದಾಗಿ. ನೋಡಿದರೆ ಪಕ್ಕದಲ್ಲಿ ಬಿಲ್ಲು ಬಾಣ ಎಲ್ಲ ಇಟ್ಕೊಂಡಿದ್ದಾನೆ. ಇವನು ಎಂಥ ತಪಸ್ವಿ ಅಂತಲೂ ನಮಗೆ ಗೊತ್ತಾಗ್ತಾ ಇಲ್ಲ. ನೀವು ಬಂದು ನಮಗೆ ಬೇರೆ ತಪೋವನವನ್ನು ಮಾಡಿಕೊಡಿ, ಇಲ್ಲದೇ ಇದ್ದರೆ ಇವನನ್ನು ಅಲ್ಲಿಂದ ಓಡಿಸಿ ಅಂಥೇಳಿ ಈಶ್ವರನ ಹತ್ರ ದೂರ ಹೇಳ್ತಾರೆ ಅವರೆಲ್ಲ. ಅಯ್ಯೋಯ್ಯೋ. ಆಗ ಈಶ್ವರ ಒಂದು ನಿಮಿಷ ಅಂದ್ಕೊಂಡು ಒಂದು ಚಿಟಿಕೆ ಹೊಡಿತಾನೆ. ಅದೆಲ್ಲ ಕವಿ, ಅದೇ ಚಿತ್ರಗಳು ಅಂದರೆ ಹಾಗೆ, ಅದೇ ವಿಜುವಲ್ಸ್ ಹೀಗೆ ಅಂತಾನೆ ಇಮೇಜಸ್. ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೋತಾನೆ, ಇವ ನಮ್ಮವನಲ್ಲ, ಅಯ್ಯೋ ದಡ್ರು, ಇವ್ರಿಗೆ ಗೊತ್ತಾಗಿಲ್ಲ ಈ ಋಷಿಗಳಿಗೆ, ಇವನು ನನ್ನ ಪರಮ ಭಕ್ತ, ಅವನನ್ನು ಇಲ್ಲಿಂದ ಓಡಿಸು ಅಂತ ಹೇಳ್ತಿದ್ದಾರೆ, ಏನು ಹೇಳೋಣ ಅಂದ್ಕೊಂಡು, ಆಯಿತು ನಡೀರಿ ನೀವು, ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ, ನೀವು ಹೆದರಬೇಕಾಗಿಲ್ಲ, ನೀವು ಹೊರಡಿ ಅಂತ ಕಳಿಸ್ಬಿಟ್ಟು ನೇರವಾಗಿ ತಾನು ಈಶ್ವರ ಅಂತ ಗೊತ್ತಾಗಬಾರ್ದು. ಅವನನ್ನು ಪರೀಕ್ಷೆ ಮಾಡಿ ಕೊಡಬೇಕು. ಆಯುಧವನ್ನು ಕೊಡಬೇಕಾದ್ರೆ ಅವನ ಯೋಗ್ಯತೆ ಇದೆಯೋ ಇಲ್ವೋ ಅಂತ ನೋಡ್ತಾನೆ ಕೊಡಬೇಕಾದ್ದು. ಯೋಗ್ಯತೆ ಇಲ್ಲದೆ ಇರೋನಿಗೆ ಒಂದು ಆಯುಧವನ್ನು ಕೊಟ್ಬಿಟ್ರೆ ಅವನು ಇಡೀ ಪ್ರಪಂಚ ಸುಟ್ಟಾಗ್ಬಿಡ್ತಾನೆ. ಅಯ್ಯೋಯ್ಯೋ. ಇವತ್ತಿಗೂ ನಿಜ ಅದು. ಯಾವುದೇ ದೇಶಗಳನ್ನು ನೋಡಿ, ಈಗ ಎಲ್ಲರೂ ಅಣುಬಾಂಬನ್ನು ಇಟ್ಕೊಂಡಿದ್ದಾರೆ. ಯಾವತ್ತು ಅವರು ಅದನ್ನು ಸಿಡಿಸಿದ್ರೆ ಇಡೀ ಪ್ರಪಂಚ ನಾಶವಾಗುವಂಥ ಸ್ಥಿತಿ ಇದೆ. ಆದರೆ ಅಂಥವ್ರ ಕೈಲಿ ಸೇರಬಾರ್ದು, ಅದು ಯೋಗ್ಯರ ಕೈಲಿ ಸೇರಿರಬೇಕದು. ಅವಕಾಶ ಬಂದಾಗ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಬೇಕಂತೆಲ್ಲ ಅದನ್ನು ನೋಡಿ ಅವನಿಗೆ ಕೊಡಬೇಕು ಆ ಆಯುಧವನ್ನು. ಇವನು ಯೋಗ್ಯತೆ ನೋಡಿ, ಯೋಗ್ಯತೆ, ಅವನಿಗೆ ಅರ್ಹತೆ ಇದೆಯಾ, ಮನಸ್ಸು ದೃಢ ಇದೆಯಾ, ಇವೆಲ್ಲ ನೋಡಿ ಕೊಡಬೇಕು. ಅದಕ್ಕೆ ಅವನೇನು ಮಾಡ್ತಾನೆ, ಈಶ್ವರ ಇವನನ್ನು ಪರೀಕ್ಷೆ ಮಾಡೋಣ ಅಂತ ಹೇಳಿ ಒಂದು ಶಬರ ವೇಷವನ್ನು ಧರಿಸ್ತಾನೆ. ಶಬರ ಅಂದರೆ ಬೇಡ, ಶಬರಶಂಕರ ವಿಲಾಸ ಅಂತ ಷಡಕ್ಷರಿ, ಇದನ್ನೇ ಒಂದು ಕಾವ್ಯವಾಗಿ ಬರೆದಿದ್ದಾನೆ. ಇಷ್ಟನ್ನೇ ಒಂದು ಕಾವ್ಯ ಷಡಕ್ಷರಿ ಬರೆದಿರುವಂಥದ್ದು, ಬಹಳ ಅದ್ಭುತವಾದ ಕಾವ್ಯ ಒಂದು. ಆಗ ಕವಿ ಇದನ್ನು ಬರೀತಾನೆ. ಇದು ಚಿತ್ರ ನೋಡಿ ಹೇಗಿದೆ ಅಂತ ನಾನು ಈ ಪದ್ಯ ಉದಾಹರಣೆ ಕೊಟ್ಟಿದ್ದೀನಿ. ಏನಿದೆ, ತೆಗೆದು ತಲೆಮಾಲೆಯೇನು, ಅವನು ರುಂಡಮಾಲಾಧರ. ಆ ರುಂಡಮಾಲಾಧರನಾಗ ಅವನು ಹೋಗ್ಬಿಟ್ರೆ ಗೊತ್ತಾಗೋಗುತ್ತೆ, ನೋಡಿದ ತಕ್ಷಣ ಇವನು ಶಿವ ಅಂತ ಗೊತ್ತಾಗೋಗ್ಬಿಡುತ್ತೆ. ಅದಕ್ಕೆ ಮೊದಲು ಅದನ್ನು ತೆಗೆದಿಟ್ಟ. ಹಸುರಂಗಿಗಳ ತೊಟ್ಟನು. ಬೇಟೆಗಾರರು ಯಾವಾಗಲೂ ಹಸುರ ಬಣ್ಣನೇ ಅಂಗಿಗಳನ್ನೇ ಹಾಕೋದು, ಮಿಲಿಟರಿ ಅವ್ರು ಹಾಕೋತಾರಲ್ಲ ಹಾಗೆ. ಯಾಕೆಂದ್ರೆ ಆ ಕಾಡಿನ ಪ್ರಾಣಿಗಳಿಗೆ ಗೊತ್ತಾಗಬಾರ್ದು. ನಾವು ಬಿಳಿ ಬಟ್ಟೆ ಹಾಕೊಂಡು ಹೋಗ್ಬಿಟ್ರೆ ಗೊತ್ತಾಗೋಗ್ಬಿಡುತ್ತೆ ಎಲ್ಲವಕ್ಕೂ. ಕೆಮೋಫ್ಲೇಜ್ಡ್
ಆಮೇಲೆ ಸುತ್ತ ಬರೆ ಹೀಲಿಗಳ ಹರಹಿನ ಪಾರಿವದ ಚಳ್ಳನವನ್ನು ಅಳವಡಿಸಿದ. ಸುತ್ತ ಬರೆ ಅಂದರೆ ಸುತ್ತಕ್ಕೂ ಬರುವ ರೀತಿಯಲ್ಲಿ ಒಂದು ಚಲ್ಲಣವನ್ನು ಹಾಕ್ಕೊಂಡ. ಚಲ್ಲಣ ಅಂದರೆ ಜಟ್ಟಿಗಳು ಹಾಕೊಳ್ಳುವಂತಹ ಚಡ್ಡಿಗೆ ಚಲ್ಲಣ ಅಂತ ಕರೆಯೋದು. ಕಚ್ಚೆ ಆಗ್ಬೋದು, ಚಡ್ಡಿ ಅಂತೀವಲ್ಲ. ಅದು ಹೇಗೆ ಇತ್ತು ಅಂದರೆ ಸುತ್ತಿ ಬರೆ, ಅದು ಸುತ್ತಕ್ಕೂ ಗಟ್ಟಾಗಿ ಕಟ್ಕೊಳ್ತಾರ. ಹೀಲಿಗಳ ಹರಹಿನ, ಹೀಲಿಗಳು ಅಂದರೆ ಆ ಗರಿಗಳು, ಆಮೇಲೆ ಪಾರಿವಾಳದ ಗರಿಗಳು, ಆಮೇಲೆ ಹರಹಿನ ಆ ಪಾರಿವಾಳದ ಆ ಗರಿಗಳನ್ನೆಲ್ಲ ಅದಕ್ಕೆ ಕಟ್ಟಿರ್ತಾರೆ. ಅದನ್ನ ಅಳವಡಿಸಿದನು ಅಂದ್ರೆ ಅದನ್ನ ಹಾಕೊಂಡ ಶಿವ. ನೋಡಿ, ನಮಗೆ ನಗು ಬರುತ್ತೆ, ಈಶ್ವರ ಇದೆಲ್ಲ ಮಾಡ್ಕೋಬೇಕಂತೇಳಿ. ಅದ್ರ ಜೊತೆಗೆ ಬಿಗಿ ಜಡೆಯ ಶಶಿಮುಖಕ್ಕೆ ಪತ್ರಾಳಿಗಳ ಕಟ್ಟಿದನು. ಅವನು ಬಿಗಿಯಾದ ಜಟಾಜುಟ, ಅವನು ಆ ಜಟೆಯ ಮೇಲೆ ಚಂದ್ರ ಇದ್ದಾನೆ, ಗೊತ್ತಾಗ ಹೋಗ್ಬಿಡುತ್ತೆ ಶಿವ ಅಂತ. ಅದರಿಂದ ಚಂದ್ರ ಕಾಣಬಾರ್ದು. ಆದರೆ ಇದ್ರ ತರ ತಲೆಮಾಲೆ ತರ ಅದನ್ನು ತೆಗೆದುಹಾಕೋಕ್ಕಾಗಲ್ಲ ಆಚೆಗೆ. ಚಂದ್ರನ ಅಲ್ಲಿ ಶಾಶ್ವತವಾಗಿ ಹಾಕೊಂಡ್ಬಿಟ್ಟಿದ್ದಾನೆ ಅವನು. ಬಿಗಿ ಜಡೆಯ ಶಶಿಮುಖಕ್ಕೆ ಪತ್ರಾಳಿಗಳ ಕಟ್ಟಿದನು. ಪತ್ರಾಳಿಗಳಂದ್ರೆ ಚಿಗರಿ ಎಲೆಗಳು. ಅಲ್ಲಿ ಚಿಗರಿ ಎಲೆಗಳನ್ನು ತರಿಸಿದ, ಅದನ್ನೆಲ್ಲ ತಲೆ ಕಟ್ಕೊಂಡ್ಬಿಟ್ಟ. ಅದು ಚಂದ್ರ ಮುಚ್ಚೋಗ್ಬಿಡ್ತು ಒಳಗೆ. ಪತ್ರಾಳಿಗಳ ಕಟ್ಟಿ ಕಿರಾತ ವೇಷದ, ಅಂದರೆ ಇವನು ಕಿರಾತನ ವೇಷವನ್ನು ಧರಿಸಿರುವಂತಹ ವಿಗಡ ದೇವರ ದೇವ. ಇವನು ಕಿರಾತನಲ್ಲ, ದೇವರ ದೇವ ಇವನು. ಅಂಥವನು ಕಿರಾತನಾದ ಅಂತ. ವಿಗಡ ದೇವರ ದೇವ ಕೊಂಡನು ಚಾಪ ಮಾರ್ಗಣವ. ತನ್ನ ಪಿನಾಕನವ ಧನಸ್ಸು, ಪಿನಾಕಿ ಅಂತಿದ್ರೆ ಪಿನಾಕನ್ನು ಧನಸ್ಸನ್ನು ಹಿಡಿದವನು ಅಂತ ಶಿವನಿಗೆ ಹೆಸರು. ಪಿನಾಕಧರ ಅಂತ. ಪಿನಾಕ ಅಂದರೆ ಧನಸ್ಸು, ಈಶ್ವರನ ಧನಸ್ಸು. ಆ ಧನುರ್ವಿದ್ಯೆಗೆ ಈಶ್ವರನೇ ಮೂಲ. ಅವನು ಚಾಪ ಮತ್ತು ಮಾರ್ಗಣ ಅಂದರೆ ಬಾಣ, ಬಿಲ್ಲು ಬಾಣಗಳನ್ನು ತಗೊಂಡು ಒಬ್ಬ ಬೇಟೆಗಾರನ ಥರವೇ 100ಕ್ಕೆ 100 ಇವನ ಕಿರಾತನೇ ಎನ್ನಬೇಕು ನೋಡಿದವರು. ಹಾಗೆ ಅವನು ಅರ್ಜುನ ಮುಂದೆ ಬಂದ. ಅರ್ಜುನ ಹೊರಟು ಬಿಟ್ಟು ಮೊದಲು ಅಲ್ಲಿ ಮೂಕ ದಾನವ ಅಂತ ಒಬ್ಬ ರಾಕ್ಷಸ ಹಂದಿಯ ರೂಪದಲ್ಲಿದ್ದ. ಅದಕ್ಕೆ ಬಾಣವನ್ನು ಬಿಟ್ಟ. ಉದ್ದೇಶವಾಗಿ ಬಾಣ ಬಿಟ್ಟರು ಅದು ಸಾಯಬಾರದು. ಹಾಗೆ ಮಾಡಿ ಆ ಹಂದಿ ಅರ್ಜುನನ ಮುಂದೆ ಓಡೋಗಬೇಕು, ತಪಸ್ಸು ಮಾಡಿಸಿದಲ್ಲ, ಹಾಗೆ ಮಾಡ್ದ. ಅರ್ಜುನ ಜನ ಎಲ್ಲ ಅಯ್ಯೋ ಶಿವ ಅಂತ ಋಷಿಗಳೆಲ್ಲ ಓಡೋಗ್ತಾ ಇದ್ದಾರೆ, ಈ ಹಂದಿ ಹೀಗೆ ಬರ್ತಾ ಇದೆಯಲ್ಲ, ಘೋಳಿಡುತ್ತಾ ಬಂತು ಅಂತ ಹೇಳಿ. ಅರ್ಜುನನಿಗೆ ಎಚ್ಚರ ಆಯಿತು, ತಪಸ್ಸು ಮಾಡ್ತಿದ್ದು. ನೋಡಿದೆ ಏನು ನನ್ನ ಮೇಲೆ ಬರ್ತಾ ಇದೆ. ಮತ್ತೆ ತಕ್ಷಣ ಬಿಲ್ಲು ಬಾಣ ಇತ್ತು ಪಕ್ಕದಲ್ಲಿ, ಅವನೊಂದು ಬಾಣ ಬಿಟ್ಟ. ಯಾರ ಬಾಣದಿಂದ ಇದು ಸಾಯಿತು ಅನ್ನೋದಕ್ಕೆ ಈ ಶಿವನಿಗೂ ಅರ್ಜುನನಿಗೂ ಗಲಾಟೆ ಶುರುವಾಗೋಯಿತು. ಅದೇ ಕಿರಾತಾರ್ಜುನ ಯುದ್ಧ ಅದು ಇಲ್ಲಿಂದ ಶುರುವಾಯಿತು. ಇದು ಶುರುವಾಗಿದ್ದು, ಇದು ಈ ರೀತಿ ಶುರುವಾಗಿದ್ದಂತ ಎಷ್ಟು ಅದ್ಭುತವಾದಂತಹ ಇದೆ. ಇದರ ಜೊತೆಗೆ ಇನ್ನೂ ಒಂದು ಬರೀತಾನೆ, ದೇವನನುರೂಪಿನಲ್ಲಿ ನಿಂದರು ದೇವಿಯರು ಅಂತ. ದೇವಿ ಅಂದರೆ ಪಾರ್ವತಿ. ಇವನು ಯಾವ ರೀತಿ ವೇಷ ಹಾಕೊಂಡ, ಪಾರ್ವತಿನೂ ಹಾಗೆ ವೇಷ ಹಾಕೊಂಡು ಕಿರಾತೆಯಾಗಿ ಪಾರ್ವತಿ ನಿಂದು. ಆಮೇಲೆ ಗಣಪಾದಿಗಳು ಈ ವಿನೋದವ ನೋಡಿ ನಕ್ಕರು. ಇದೇನು ನಮ್ಮ ಅಪ್ಪ ಅಮ್ಮಂಗೆ ಏನು ಬಂತಿದ್ದು, ಈ ಥರ ಡ್ರೆಸ್ ಹಾಕೊಂಡಿದಾರಲ್ಲ ಅಂತೇಳಿ ಮಕ್ಕಳೆಲ್ಲ ನಗುತ್ತಾ ಇದ್ವು ಅಂತೆ. ಕಡೆಗೆ ಈಶ್ವರೇ ನೀವು ಹಾಕೊಳ್ರು ಅಂತೇಳಿ ಅವರು ಇದೇ ವೇಷ. ಅಷ್ಟು ಅದ್ಭುತವಾದಂತಹ, ಈಗ ನಿಮಗೆ ಆ ಚಿತ್ರ ಬಂತೋ ಇಲ್ವೋ ಕಣ್ಣು ಮುಂದೆ, ಅದೇನೆ ಈ ಕುಮಾರವ್ಯಾಸನ ಕಾವ್ಯ ಚಿತ್ರಗಳು, ಅದರ ಮೂಡುವೆ ಅದು. ಒಂದೇ ಒಂದು ಪದ್ಯ ಹೇಳಿ ಸರ್ ಟೆನ್ಷನ್ ಕೊಟ್ಬಿಟ್ರು. ಕಾವ್ಯ ರಸ ಧಾರೆನೇ ಹರಿಸ್ಬಿಟ್ರು. ಎಷ್ಟು ಪದ್ಯಗಳನ್ನ ಮಾಡಿದ್ದೀರಿ ಆ ಥರದ್ದು? ನಾನು ಅದನ್ನು ಲೆಕ್ಕ ಇಡಲಿಲ್ಲ ಎಷ್ಟು ಪದ್ಯ ಅಂತ. ಕುಮಾರವ್ಯಾಸನ ಪ್ರತಿಯೊಂದು ಮುಖ್ಯ ಸಂದರ್ಭಗಳನ್ನೆಲ್ಲ ಇದರಲ್ಲಿ ಕವರ್ ಮಾಡಿ, ಯಾವ ರೀತಿಯಲ್ಲಿ ಅವನು ಚಿತ್ರಗಳನ್ನು ಕೊಟ್ಟಿದ್ದಾನೆ, ಯಾವ್ಯಾವ ಥರದ ಚಿತ್ರಗಳಿವೆ, ಕೆಲವು ಭಾವಗಳಿಂದ ಬರುವಂತಹ ಚಿತ್ರಗಳೇನು, ತುಂಬ ಒಂಥರ ಅದ್ಭುತವಾದ್ದು. ಇನ್ನೊಂದಿದೆ, ತುಂಬ ಒಂದೇ ಒಂದು ಲಾಸ್ಟ್ ಒಂದು ಕೇಳ್ಬಿಡ್ತೀನಿ ಸರ್. ಮೇಲೆ ಬೀಳುವ ಮಂದಿಯನ್ನು ಕೈಗೋಲಿನವರು ಅಪ್ಪಳಿಸೆ, ಲಕ್ಷ್ಮೀ ಲೋಲನು ಅವಧಿರ ಜರೆದು ಕಾಣಿಸಿಕೊಳ್ಳುತ್ತಾ ಪುರಜನವ. ಅಂದರೆ ಅಭಿಮನ್ಯುವಿನ ವಿವಾಹಕ್ಕೆ ಕೃಷ್ಣ ಹೊರಟಿದ್ದಾನೆ. ಕೃಷ್ಣನ ತಂಗಿ ಮಗ ಅಂದರೆ ಅರ್ಜುನನ ಮಗ ಅಭಿಮನ್ಯು. ಅವನ ವಿವಾಹ ಎಲ್ಲಾಗತ್ತೆ ಅಂದರೆ ವಿರಾಟರಾಯನ ನಗರದಲ್ಲಿ ಪಾಂಡವರು ಅಜ್ಞಾತವಾಸವನ್ನು 1 ವರ್ಷ ಕಳೆದರು. ಅಲ್ಲಿ ಉತ್ತರದ ತಂಗಿ ವಿರಾಟನ ಮಗಳು, ಅವಳಿಗೆ ಈ ಅಭಿಮನ್ಯುವನ್ನು ಕೊಟ್ಟು ಮದುವೆ ಮಾಡಿಕೊಡ್ಬೇಕು ಅಂತ ಹೇಳಿ ವಿರಾಟ ಉತ್ತರ ಇಬ್ಬರೂ ಧರ್ಮರಾಯರಂತ ಕೇಳ್ಕೊತಾರೆ. ಕೃಷ್ಣ ಒಪ್ಪಿದ್ರೆ ಆಗ್ಬೋದು ಅಂತ ಧರ್ಮರಾಯ ಹೇಳ್ತಾನೆ. ತಕ್ಷಣ ಕೃಷ್ಣನಿಗೆ ಒಂದು ಕಾಗದವನ್ನು ಬರೆದು ಕಳಿಸ್ತಾರೆ. ಅಲ್ಲಿಗೆ ಅವನ ಅಜ್ಞಾತವಾಸ ಮುಗೀತು ಅವರದ್ದು ಅವತ್ತಿಗೆ. ಅದ್ರ ಹಿಂದಿನ ದಿನಕ್ಕೆ ಮುಗಿದಿದೆ ಅಜ್ಞಾತವಾಸ. ಇವರೆಲ್ಲ ಸಭೆಯಲ್ಲಿ ಕೂತ್ಕೊಂಡು ಮಾತನಾಡಿಕೊಂಡು ಈ ರೀತಿಯಲ್ಲಿ ಒಂದು ಪ್ರಸ್ತಾಪವನ್ನು ಉತ್ತರನೇ ಮುಂದೆ ಇಡ್ತಾನೆ. ಧರ್ಮರಾಯನು ಒಪ್ಕೋತಾನೆ. ಆದರೆ ನಮ್ಮಯ ಸಂಪೂರ್ಣವಾದ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಹೊಣೆ ಹೊತ್ತಿರುವಂಥವನು ಕೃಷ್ಣ. ಅವನಿಗೆ ಹೇಳಿದೆ ನಾವೇನು ಮಾಡುವ ಹಾಗಿಲ್ಲ,
ಕೃಷ್ಣ ಒಪ್ಪಿದ್ರೆ ಆಗ್ಬೋದು ಅಂತ. ಆಗ ಇನ್ನು ವಿರಾಟ ಏನು ಹೇಳ್ತಾನೆ ಗೊತ್ತಾ, ಶ್ರೀಕೃಷ್ಣನ ಪದ ಕಮಲವ ತೋರಿಸುವಿರಾದೊಡೆ ಸಾಕು, ಅವನು ಬೇಕಾದ್ರೆ ಒಪ್ಪದೇ ಇರಲಿ, ಅವನನ್ನು ಇಲ್ಲಿ ನೀವು ಕರ್ಕೊಂಬಂದ್ಬಿಟ್ರೆ ಸಾಕು. ಆಗ ಒಂದು ಒಳ್ಳೆಯ ಕಾಗದವನ್ನು ಧರ್ಮರಾಯ, ತುಂಬ ಚೆನ್ನಾಗಿದೆ ಆ ಕಾಗದ ಮಾತ್ರ, ಎಷ್ಟು ಚೆನ್ನಾಗಿದೆ. ಧರ್ಮರಾಯ ಕೃಷ್ಣನ್ ಬರೆಯೋಕ್ಕಾಗದ, ಕೃಷ್ಣನ ಕಾಗದ ಬರೆದು ಕಳಿಸ್ತಾರೆ. ಅದು ಕಾವ್ಯದಲ್ಲಿ, ಆ ಕಾವ್ಯದಲ್ಲಿ ಕೃಷ್ಣನಿಗೆ ಆ ಕಾಗದವನ್ನು ಚರರು ತೊಗೊಂಡೋಗಿ ಕೊಡ್ತಾರೆ. ಸಂಧಿ ವಿಗ್ರಹ ಏನು ಕರೆದು ಓದು ಇದರಲ್ಲಿ ಏನಿದೆ ಅಂತಾನೆ ಅವನು ಎಲ್ಲವನ್ನು ಓದಿ ಉಡುಗೊರೆ ಓಲೆ ಎಲ್ಲವನ್ನು ತೊಗೊಂಡು ಒಟ್ಟಿಗೆ ಕೃಷ್ಣನಿಗೆ ಪಾದಕ್ಕೆ ಅರ್ಪಿಸ್ತಾರೆ. ಕೃಷ್ಣ ಎಲ್ಲರಿಗೂ ಆದೇಶ ಮಾಡ್ತಾನೆ, ಸಕಲ ಯಾದವ ಜಾಲ ನಡೆಯಲಿ, ಮೇಲೆ ತಂಗಿಯ ಮಗನ ಮದುವೆಯ ವಿಶಾಲ ಸುಖವದು. ತಂಗಿಯ ಮಗನ ಮದುವೆಯ ವಿಶಾಲ ಸುಖ ಅದು, ಅದಕ್ಕಿಂತ ಇನ್ನು ಸಂಸಾರದಲ್ಲಿ ಏನು ಸುಖ ಬೇಕು ಅಂತ ಕೃಷ್ಣ ಹೇಳೋದು ಹೇಳಿ. ಕೃಷ್ಣ ಯಾದವ ಕುಲವೇ ಹೊರಲೈತಿ, ಎಲ್ಲರೂ ಹೊರಡ್ಸ್ಕೊಂಡು ಬರ್ತಾನೆ ಆಸ್ಥಾನಕ್ಕೆ. ಆಸ್ಥಾನದಲ್ಲಿ ಇವ್ರಿಗೊಂದು ಪ್ರತ್ಯೇಕವಾದ ನಗರವನ್ನೇ ಕಟ್ಟಿಸಿಬಿಟ್ಟಿದ್ದಾನೆ ವಿರಾಟ. ಆಗ ಪಕ್ಕದಲ್ಲಿ ಉಪಪ್ಲವ್ಯ ಅಂತ ನಗರದ ಹೆಸರು. ಬೀಗರ ಮನೆ ಅದು ನಗರ, ಬೀಗರ ಮನೆ ಅಂತಲೇ ನಗರ. ಇನ್ನು ಒಂದೆರಡು ರೂಮ್ ಬುಕ್ ಮಾಡಿದಾಗ ಒಂದೊಂದು ಇಡೀ ನಗರನೇ ಹೊಸದಾಗಿ ಕಟ್ಟಿಸಿದ್ದಾನೆ. ಅಲ್ಲಿಗೆ ಪಾಂಡವರೆಲ್ಲ ಅಲ್ಲಿದ್ದಾರೆ. ಇನ್ನೇನು ಕೃಷ್ಣ ಬಂದ, ಅಯ್ಯೋ ಇನ್ನೇನು ಬಂದ ಈಗ ಬಂದ ಅಂತ ಕಾಯ್ತಾ ಇದ್ದಾನೆ. ರಥದಲ್ಲಿ ಬಂದು ಕೃಷ್ಣ ಇಳಿದ. ಅಲ್ಲಿ ಎಷ್ಟು ಚೆನ್ನಾಗಿ ಕವಿ ಬರೀತಾನಂದರೆ, ಅಷ್ಟು ದೂರದಲ್ಲಿ ಕೃಷ್ಣ ಇಳಿದು ಇವೆಲ್ಲ ಕಾಯ್ತಾ ಇದ್ದಿರಲ್ಲ, ಧರ್ಮರಾಯ, ಪಾಂಡವರು, ಮತ್ತು ಅನೇಕ ಮಹಿಳೆಯರು, ವಿರಾಟ, ಅವನ ಮಕ್ಕಳು, ಅವನ ಮಂತ್ರಿಗಳು ಎಲ್ಲ ಕಾಯ್ತಾ ಇದ್ದಾರೆ. ಕೃಷ್ಣ ಬಂದರೆ ಅವನ್ನ ಎದುರುಗೊಳ್ಬೇಕು, ನಾ ಮುಂದೆ ಅಂತಾರೆ, ಕಾಯ್ತಾ ಇದ್ದಾರೆ ಎಲ್ಲರೂ. ಇವನು ಬಂದ. ನಾವೇನು ಮಾಡ್ತೀವಿ ಸಾಮಾನ್ಯವಾಗಿ, ಜನಗಳ ನಡವಳಿಕೆ ಹೇಗಿರುತ್ತೆ, ಒಂದು 100 ಜನ ಕಾಯ್ತಾ ಇದ್ದರೆ ನಮ್ಮ ಕಾರ್ ತೊಗೊಂಡಾಗ 100 ಜನದ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ನಾವು ಇಳಿತೀವಿ. ಹೌದದು, ಹಾಗೆ ಮಾಡಬಾರ್ದು, ಅದು ಕ್ರಮ ಅಲ್ಲ. ಅದು ಕೃಷ್ಣ ಹಾಗೆ ಮಾಡ್ತಾನೆ. ಹೇಗೆ, ಆ ದೂರದಲ್ಲಿ ರಥವನ್ನು ನಿಲ್ಲಿಸ್ಬಿಟ್ಟು ರಥವನ್ನು ಇಳಿದ ಅಸುರಾರಿ ಅಲ್ಲಿಂದ ಕಾಲು ನಡೆಯಲಿ ಬಂದರು. ಕ್ರೌಡ್ ಹತ್ರ ನಡ್ಕೊಂಡು ಬರ್ತಾನೆ ಜನಗಳ ಹತ್ರ. ನಾವು ಕಲಿಬೇಕಾದ್ದು ಏನಿರುತ್ತೆ ಅಂತ, ವಿಶೇಷವಾಗಿ ನಮ್ಮ ರಾಜಕಾರಣಿಗಳು ಕಲಿಬೇಕಾದ್ದು ಏನಿರುತ್ತೆ ಅಂತ ಅಷ್ಟು ದೂರದಲ್ಲಿ ಇಳಿದು ನಡ್ಕೊಂಡು ಬಂದಂತೆ. ಅವನು ನಡ್ಕೊಂಬಂದ್ಬಿಟ್ಟು ಎಲ್ಲರನ್ನೂ ಒಂದು ಸರಿ ಅಲ್ಲಿ ಹತ್ತಿರ ಇದ್ದವರೆಲ್ಲ ಮಾತಾಡಿಸ್ತಾನೆ. ಎಲ್ಲರೂ ಅವನ ಕಾಲಿಗೆ ಬೀಳ್ತಾರೆ, ನಮಸ್ಕಾರ ಮಾಡೋರು ಮಾಡ್ತಾರೆ, ಅವನಿಗೆ ಅಪ್ಪಿಕೊಳ್ಳೋರು ಅಪ್ಪಿಕೊಳ್ತಾರೆ, ಎಲ್ಲ ಸ್ವಾಗತ ಆಯಿತು. ನಡಿ ಹೋಗೋಣ ಈಗ ಅಂಥೇಳಿ ಧರ್ಮರಾಯನ ಕರ್ಕೊಂಡು, ಇಲ್ಲಿ ಕರ್ಕೊಂಡು ಹೋಗ್ತೀಯಪ್ಪ, ನಡಿ ಹೋಗೋಣ ಅಂತ ಹೊರಟ. ತುಂಬ ಕೃಷ್ಣನ ಸ್ವಭಾವ ಬಹಳ ಒಂಥರ ಹ್ಯೂಮರಸ್ ಆಗಿ ನಡ್ಕೊಳ್ತಾನೆ ಕೃಷ್ಣ ಈ ಪಾಂಡವರ ಹತ್ರ. ಅಲ್ಲಿ ಹೊರಡ್ತಾನೆ. ಆಗ ಅಲ್ಲಿ ಜನ ಎಲ್ಲ ದೂರದಲ್ಲಿ ನಿಂತಿದ್ರಲ್ಲ, ಎಲ್ಲ ಒಟ್ಟಿಗೆ ಮೇಲೆ ಬಿದ್ದುಬಿಟ್ರು. ಕೃಷ್ಣನ್ ನೋಡಬೇಕು, ಅವ್ನು ಮುಟ್ಟಬೇಕು, ಈಗ ಶೇಕ್ ಹ್ಯಾಂಡ್ ಕೊಡಬೇಕು ಅಂತೀವಿ. ಆಗ ತಕ್ಷಣ ಅಲ್ಲಿಯ ಸೆಕ್ಯೂರಿಟಿಯನ್ನು ಏರ್ಪಾಡು ಮಾಡಿದ್ದಾನೆ ವಿರಾಟ ಕೃಷ್ಣನಿಗೆ. Z+ ಇಂಥ ಸೆಕ್ಯೂರಿಟಿ ಅದು ಅಂತ. ಮೇಲೆ ಬೀಳುವ ಮಂದಿಯನು, ಅಂದರೆ ಕೃಷ್ಣನ ಮೇಲೆ ಬೀಳ್ತಾ ಇದ್ದಾರೆ ಅವರು, ಅಂತಹ ಮಂದಿಯನ್ನು ಕೈಗೋಲಿನವರು, ಕೈಯಲ್ಲಿ ಕೋಲಿಟ್ಟುಕೊಂಡಂತಹ ಸೆಕ್ಯೂರಿಟಿ, ಅವರುಗಳು ಕೈಗೋಲಿನವರ ಅಪ್ಪಳಿಸೆ ಅವರು ಹೊಡಿತಾ ಇದ್ದಾರೆ, ಹೊಡೆದು ದೂರ ಕಳಿಸ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರ ಕೆಲಸ ಅದು, ಬೇಸಿಕಲಿ ಲಾಠಿ ಚಾರ್ಜು. ಆಗ ಕೃಷ್ಣ ಅವರನ್ನು ಜರೆದನು. ಮುರವೈರಿ, ಏನು ಮಾಡ್ತಾ ಇದ್ದೀವಿ, ಯಾರು ಹೊಡಿತಾ ಇರೋದು ನೀವು? ನನ್ನ ಭಕ್ತರು ಇವರು. ಭಕ್ತರು ಅಂತಂದರೆ ನನಗಿಂತ ಶ್ರೇಷ್ಠರಾದಂಥವ್ರು ನನ್ನ ಭಕ್ತರು ಅಂತಂದರೆ. ಅವರು ಹೊಡೆದ್ರೆ ನೀನು ನನಗೆ ಹೊಡೆದ ಹಾಗೆ, ಅವ್ರು ಹೊಡಿತಾ ಇದ್ದೀರಾ ನೀವು ಅಂಥೇಳಿ ಅವರನ್ನು ಜರೆದು ಬೈದು ಅವರನ್ನು ನೂಕಿ ಆಚೆ ಕಳಿಸ್ದ. ನನಗೆ ಸೆಕ್ಯೂರಿಟಿನೇ ಬೇಡ, ಯಾರು ಬೇಡ ಅಂಥೇಳಿ ದೂರ ಕಳಿಸಿ, ಆಮೇಲೆ ಇವರನ್ನೆಲ್ಲ ಕರೆದು ಹತ್ತತ್ರಕ್ಕೆ ಎಲ್ಲ ಹತ್ರ ಮಾತಾಡ್ಕೊಂಡು ನಿಧಾನವಾಗಿ ಕೃಷ್ಣ ಬೀಡಾರಕ್ಕೆ ಹೋದ ಅನ್ನುವಂಥದ್ದು ಆ ಪದ್ಯ ನೀವು ಓದಿದಾರಲ್ಲ ಅದರಲ್ಲಿ. ಮೇಲೆ ಬೀಳುವ ಮಂದಿಯನ್ನು ಕೈಗೋಲಿನವರ ಅಪ್ಪಳಿಸೆ ಅವರನ್ನು ಜರೆದವ ಮುರವೈರಿ ಅಂತೇಳಿ. ಆಮೇಲೆ ಇನ್ನೂ ಸ್ವಾರಸ್ಯವಾದ ಒಂದು ಚಿತ್ರ ಇದೆ ಅಲ್ಲಿ. ಆಗ ಧರ್ಮರಾಯ, ಕೃಷ್ಣನ ಅಪ್ಪನೂ ಬಂದಿದ್ದಾನೆ, ವಸುದೇವ ಬಂದಿದ್ದಾನೆ. ಆಗ ಧರ್ಮರಾಯ ನೋಡಿ ನಿಮ್ಮ ಮಗನ ವೈಭವ ಹೇಗಿದೆ, ಎಷ್ಟಿದೆ ಜನಗಳ ಭಕ್ತರ ಮೇಲೆ ಅಂತ ಹೇಳಿ. ಆಗ ಅವನು ಹೇಳ್ತಾನೆ, ಅವ್ವೆ ಬೇಡಿವಗೆ ಅಪ್ಪ ಬೇಡಿವಗೆ. ಇವರಿಗೆ ಅವ್ವೇನು ಅವನು ಅಮ್ಮನೂ ಬೇಡ ಅಪ್ಪನೂ ಬೇಡ, ಭಕ್ತರು ಬರಲಿ ಮುಂದೆ ಎನ್ನುವ ನೀತನು. ಇವನು ಕೃಷ್ಣನ ಸ್ವಭಾವ ಹಾಗೆ, ಭಕ್ತರು ಮೊದಲು ಬಂದ ನಂತರ ಬಂದ್ಬಿಡ್ಲಿ, ಆಮೇಲೆ ಅಪ್ಪ ಅಮ್ಮ ಎಲ್ಲ ಆಮೇಲೆ, ನಮ್ಮನ್ನ ಲೆಕ್ಕಕ್ಕೆ ಇಡುವುದಿಲ್ಲ ಅವನು ಅಂತ ದೂರುವ ರೀತಿಯಲ್ಲಿ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಬೊಪ್ಪನವರೇ ಅಂದರೆ ತಂದೆಯವರೇ ಅಂತ, ಬೊಪ್ಪನವರೇ ನೀವು ಎಮ್ಮನು ದೂರದೇ ಇಪ್ಪವರಲ್ಲ, ಎಲ್ಲೋದ್ರೂ ನನ್ನನ್ನು ದೂರ ನನ್ನ ಮೇಲೆ ಮಾಡೇ ಮಾಡ್ತೀರಪ್ಪ ನೀವು ಅಂತೇಳಿ ಹಾಸ್ಯದ ಮಾತುಗಳು. ಅದು ಆ ಚಿತ್ರಣಗಳನ್ನು ಎಷ್ಟು ಚೆನ್ನಾಗಿ ಕೊಡ್ತಾರೆ, ಮಾತುಗಳಲ್ಲಿ, ನಾಟಕೀಯತೆಯಲ್ಲಿ, ಆ ಸನ್ನಿವೇಶಗಳನ್ನು ನಿರ್ಮಾಣ ಮಾಡೋದ್ರಲ್ಲಿ. ಈಗ ನಾನು ಹೇಳುವಾಗ ಒಂದು ಚಿತ್ರ ಬಂದಾಗ ಅನಿಸಲ್ವ ನಿಮಗೆ, ಆ ಸಭೆ ಇಡೀ ಸಿನಿಮಾ ನೋಡಿದಾಗ ಅನಿಸುತ್ತಲ್ಲ, ಅದನ್ನು ನಾನು ಈ ಪುಸ್ತಕದಲ್ಲಿ ಬರೆದಿದ್ದೀನಿ. ಇದನ್ನು ಕುವೆಂಪು ಅವರು ಒಂದು ಪದ್ಯದಲ್ಲಿ ಬರೆದಿದ್ದಾರೆ, ಅದು ಬಹಳ ಶ್ರೇಷ್ಠವಾದ್ದು.
ಈ ನಾನು ಹೇಳಿದಂತಹ ಈ ಥರ ವಿಚಾರಗಳನ್ನೆಲ್ಲ ಒಂದೇ ಒಂದು ಸಾಲಿನಲ್ಲಿ ಗೊತ್ತಾಗಿ ಹೋಗುತ್ತೆ ನಿಮಗೆ ಆ ಪದ್ಯದಲ್ಲಿ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು. ಆ ಕೆಲಸ ಮಾಡಬೇಕು ನಾವು. ಗಮಕ ವ್ಯಾಖ್ಯಾನ ಮಾಡೋರು, ವಾಚನ ಮಾಡೋರು ಜನಗಳ ಮುಂದೆ ಕಲಿಯುಗವನ್ನು ದ್ವಾಪರವಾಗಿ ಮಾಡಬೇಕು. ಅದನ್ನು ಕುಮಾರವ್ಯಾಸ ಮಾಡಿದ್ದಾನೆ ಅಂತ. ಅಂದರೆ ನೋಡೋರ ಕಣ್ಣಿಗೆ ಇದು ದ್ವಾಪರವೇ ಇರಬೇಕು ಅನ್ನೋ ಹಾಗೆ ಚಿತ್ರಣವನ್ನು ಹಾಗೆ ಮಾಡಿದ್ದಾರೆ ಅಂಥೇಳಿ. ಈ ನಾನು ಬರೆದಿರೋದು ಅದನ್ನೇ. ಕುವೆಂಪು ಅವರು ನನ್ನ ಪದ್ಯ ರೂಪದಲ್ಲಿ ಬಹಳ ಚೆನ್ನಾಗಿ ಅವರು ಆ ಲಕ್ಷಣಗಳನ್ನು ಎಷ್ಟು ಚೆನ್ನಾಗಿ ಬರೀತಾರೆ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಅದು ಬೇಕಾಗಿದ್ದು. ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು, ಆ ಕುರುಭೂಮಿಯು ತೋರುವುದು. ಆ ಕುರುಕ್ಷೇತ್ರ ಕಾಣುತ್ತೆ ನೋಡಿ ನೋಡಿ ಅಲ್ಲೇ ಇದೆ ಅಂತ. ಇದು ಓದಿದ್ರೆ ನಮಗೆ ಕಾಣಬೇಕು. ಆ ಕುರುಭೂಮಿಯು ತೋರುವುದು, ಆ ರಣರಂಗದಲ್ಲಿ ಸಂಗ್ರಾಮದಲ್ಲಿ ಪಟುಭಟರ ಆರ್ಭಟ ಕೇಳುವುದು. ಆ ಪಟುಭಟರು ಏನು ಆರ್ಭಟ ಅನ್ನೋದು ಕೇಳ್ಬಿಡುತ್ತೆ. ಕುಮಾರವ್ಯಾಸನನ್ನು ಓದ್ತಾ ಇದ್ರೆ ವಿ ಕ್ಯಾನ್ ಸಿ ಇದೆಲ್ಲ ಮಾಡೋದು ನೀವು. ಪಟುಭಟರ ಆರ್ಭಟ ಕೇಳುವುದು, ವೈಶಂಪಾಯನ ಸರಸಿಯ ತೀರದಿ ತೋರುವರಾರಲ್ಲಿ. ಮನೆ ವೈಶಂಪಾಯನ ಸರೋವರಕ್ಕೆ ಹೋಗೋಣ, ಯಾರಿದಾರಲ್ಲಿ ಅಂತ ಹೇಳಿ. ವೈಶಂಪಾಯನ ತೀರ ಅಂದ್ರೆ ಅದೇ ದುರ್ಯೋಧನ ಮುಳುಗಿರ್ತಾನೆ ಆ ಸರೋವರದಲ್ಲಿ. ಅದು ಅದರ ದಡದಲ್ಲೇ ಒಂದು ತೊಡೆಯನ್ನು ಮುರಿಯುವಂಥದ್ದವನ್ನು ಕರೆಸಿ. ವೈಶಂಪಾಯನ ಸರಸಿಯ ತೀರದಲ್ಲಿ ನಿಂದಿಹರಾರಲ್ಲಿ ದ್ರೌಪದಿ ನಿಂದಿಹಳು ಮುಡಿಗೆದರಿ. ದ್ರೌಪದಿ ನಿಂತ್ಕೊಂಡಿದ್ದಾಳೆ ನೋಡು ಮುದಿಗೆದರಿ. ಅಂತ ಹೆಣ್ಣಿನ ರೂಪದ ಭರಸಿಡಿಲವಳು ಅಂತ. ದ್ರೌಪದಿ ರೂಪದ ಭರಸಿಡಿಲದು ಆ ರೀತಿ ನಿಂತ್ಕೊಂಡಿದ್ದಾಳೆ ನೋಡು ದ್ರೌಪದಿ ಅಂತ ಒಂದೊಂದಾಗಿ ಈ ಚಿತ್ರಗಳನ್ನು ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಅದು ಕೂಡ ಕುವೆಂಪು ಬರೆದಿದ್ದು ಕೂಡ ಕಾವ್ಯಚಿತ್ರವೇ. ಕಾವ್ಯಚಿತ್ರ ಅದು. ಅದನ್ನು ಕಾವ್ಯಚಿತ್ರ ಹೇಗೆ ಅವನು ಕುಮಾರವ್ಯಾಸ ಬಿಡಿಸಿದ್ದಾನೆ ಅಂತ ಅವರು ಒಂದು ಪದ್ಯದಲ್ಲಿ ಹೇಳಿದ್ದಾರೆ. ನಾನು ಸುದೀರ್ಘವಾಗಿ ಪ್ರತಿಯೊಂದು ಸಂದರ್ಭವನ್ನು ಅದರಲ್ಲಿ ತಂದು ಈ ಪುಸ್ತಕವನ್ನು ರಚನೆ ಮಾಡಿದೆ. ನಾವು ಒಂದು 6 ತಿಂಗಳು ಸರ್ ಮನೆ ಬಿಟ್ಟೇ ಹೋಗಲ್ಲ, ಇಲ್ಲೇ ಸೆಟ್ಲ್ ನಾವು. ಹಾಗಾಗಿ ಅವ್ರು ಪೂರ್ತಿ ಅಷ್ಟು ಇದನ್ನು ರೆಕಾರ್ಡ್ ಮಾಡದೆ ಹೋಗಲ್ಲ. ಗುರುಗಳೇ, ಥ್ಯಾಂಕ್ ಯು ಸೋ ಮಚ್. ನಡೀತಾ ಇದೆ ಇನ್ನು ನಿಮ್ಮ ಸೇವೆ. ಆಮೇಲೆ ಇದು ನಾನು ಬರೆದಿದ್ದಂತಹ ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎ ಬ್ರೀಫ್ ಸ್ಟಡಿ ಅಂತ ಒಂದು. ಅದೇ ಕುಮಾರವ್ಯಾಸನಿಂದ ಕಾನ್ಸ್ಟಿಟ್ಯೂಷನ್ ಅಂದರೆ ಇವುಗಳೆಲ್ಲ ಏನಂದರೆ, ನಾವು ಕಾನ್ಸ್ಟಿಟ್ಯೂಷನ್ ತೆಗೆದು ಓದ್ತಾ ಹೋದರೆ ಸಾಮಾನ್ಯ ಜನಗಳಿಗೆ ಅರ್ಥ ಆಗಲ್ಲ. ಲಾ ಸ್ಟೂಡೆಂಟ್ಸ್ಗೆ ಈ ಪುಸ್ತಕಗಳಿಂದ ಪ್ರಯೋಜನ ಇಲ್ಲ. ಅವ್ರಿಗೆ ಗೊತ್ತಿರುತ್ತೆ, ಅವರಿಗೆ ಸಂವಿಧಾನ ಓದಬೇಕು. ಅವರು ಲಾ ಗೊತ್ತಿಲ್ಲದೆ ಇರುವಂತಹ ಕಾಮನ್ ಜನ ಯಾರು ಇರ್ತಾರೆ, ಸ್ಟೂಡೆಂಟ್ಸ್ ಆಗ್ಬೋದು, ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಓದುವ ಸ್ಟೂಡೆಂಟ್ಸು. ನೀವು ಸೈನ್ಸ್ ಓದಿರ್ತೀರಿ, ಇನ್ನೊಬ್ಬರು ಆರ್ಟ್ಸ್ ಓದ್ತಿರ್ತಾರೆ, ಇನ್ನೊಬ್ಬರು ಕಾಮರ್ಸ್ ಓದ್ತಿರ್ತಾರೆ. ಅವ್ರು ಎಲ್ಲರಿಗೂ ಇದು ಉಪಯೋಗ ಆಗಬೇಕು ಅನ್ನುವ ರೀತಿಯಲ್ಲಿ ಈ ಪುಸ್ತಕವನ್ನು ಎ ಬ್ರೀಫ್ ಸ್ಟಡಿ ಅಂತ ಹೇಳಿ ನಾನು ಬರೆದಿದ್ದೆ. ಭಾಳ ಒಂದು ಒಳ್ಳೆ ಪುಸ್ತಕ, ಒಂಥರ ಕೈಪಿಡಿ ಹ್ಯಾಂಡ್ ಬುಕ್ ಆನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ತಾವು ಎಷ್ಟು ಪುಸ್ತಕ ಬರೆದಿರಿ ಟೋಟಲು? ನಾನೊಂದು 7-8 ಪುಸ್ತಕ ಬರೆದಿದ್ದೀನಿ. ಅಲ್ಲೋಡಿ ಸರ್, ರೆವರೆಂಟ್ ಕಿಟ್ಟಲ್ ಅವ್ರದ್ದು ಸ್ನೇಹಿತರೆ ಕರ್ನಾಟಕ ಕಿಟ್ಟಲ್ ನೋಡಿ. ಕಿಟ್ಟಲ್ ಅವ್ರ ಪುಸ್ತಕ ಕ್ಯಾನರೀಸ್ ಪೊಯೆಟಿಕಲ್ ಅಂಥಾಲಜಿ, ಕರ್ನಾಟಕ ಕಾವ್ಯಮಾಲೆ ರೆವರೆಂಟ್ ಕಿಟ್ಟಲ್ ಅವರು ನೋಡಿ. ಅನೇಕ ನೋಡಿ ಆಗಿನ ಕಾಲದ ಇದು ಹೇಗಿದೆ ಅಂತ ಹೇಳಿ ಸರ್. ಅವಾಗಿನ ಕನ್ನಡ ನೋಡಿ. ನಿಮ್ಗೆ ಇನ್ನೊಂದು ಆಶ್ಚರ್ಯವನ್ನು ತೋರಿಸ್ತೀನಿ. ನೀವು ಕಿಟ್ಟಲ್ ನೋಡಿ. ರೆವರೆಂಟ್ ಕಿಟ್ಟಲ್ ಅವರು ಕನ್ನಡಿಗರಲ್ಲ, ಅವರು ಬೇರೆ ದೇಶದಿಂದ ಬಂದವರು, ಬಹುಶಃ ಜರ್ಮನಿಯವರು ಅಂತ ನೋಡಿ. ಕನ್ನಡಕ್ಕೆ ಅಂತ ಮೊದಲು ನಿಘಂಟು ಮಾಡಿದವರು ಕನ್ನಡಕ್ಕೆ, ಕನ್ನಡದ ಮಟ್ಟದಲ್ಲಿ. ಅದು ಇದೇನೋ ಆ ಥರ ನಿಘಂಟು, ಅದು ಇದೆಯಾ ಸರ್? ಕಿಟ್ಟಲ್ ನಿಘಂಟು ಅಂತ, ಕಿಟ್ಟಲ್ ಕೋಶ ಅಂತ. ನೋಡು, ಇದು ಏನು ಸರ್ ಪುಸ್ತಕ? 1851ರಲ್ಲಿ ಮಂಗಳೂರಿನಲ್ಲಿ ಮುದ್ರಣ ಆಗಿದ್ದ ಪುಸ್ತಕ ಇದು. ಕನ್ನಡ ಭಾರತವು ಇದೇ ಕುಮಾರವ್ಯಾಸ ಭಾರತ. 1850 1850ರಲ್ಲಿ 850 ಸುಮಾರು 170 ವರ್ಷದಿಂದ. ಈ ಅಕ್ಷರಗಳನ್ನು ನೋಡಿ ಹೇಗಿದೆ. ಶ್ರೀವನಿತೆ ರಸನ ವಿಮಲ ರಾಜೀವ ಪೀಠನ ಪಿತನ ಜಗಗತಿ ಪಾವನನ್ನೇ ಸನಕಾದಿ ಸಜ್ಜನ ನಿಕರದ ದಾತಾರ ರಾವಣಾಸುರ ಮತನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜಗವ ಗದುಗಿನ ವೀರನಾರಾಯಣ. ಓದ್ಬಿಟ್ರಿ? ಇದು ನಮಗೆಲ್ಲ ಬಾಯಿಲೇ ಇರುತ್ತಲ್ಲ, ಅದರಿಂದ ಚೈನೀಸ್ ಥರ ಕಾಣ್ತಿದೆ. ಎಷ್ಟು ಚೆನ್ನಾಗಿದೆ ನೋಡಿ ಅಕ್ಷರ, ಕೈಯಲ್ಲಿ ಬರದ ಅಕ್ಷರಗಳು ನೋಡಿ. ಇದು ಅವತ್ತು ಪ್ರಿಂಟಿಂಗ್ ಬಹುಶಃ ಇರಲಿಲ್ಲ. ಇದು 1850s ಆಮೇಲೆ ಬಹುಶಃ ಕಲ್ಲಚ್ಚಿನಲ್ಲಿ ಅದನ್ನ ಮಾಡ್ತಾ ಇದ್ರು ನೋಡಿ. ಇದು 1850 ಪ್ರತಿ. ಇದು 50 ಏನು ಸಂಪಾದಿಸಿದ್ರಿ? ಇದು ಬಹಳ ಕಷ್ಟಪಟ್ಟು ನಾನು ತರಿಸ್ಕೊಂಡಿದ್ದು. ಕಾಸರಗೋಡಲ್ಲೂ ಒಬ್ಬರ ಹತ್ರ ಇತ್ತು ಇದು. ಇದನ್ನು ನಮ್ಮ ಎ ವಿ ನಾವ್ಡ ಅವರು ಅವರಿಂದ ತರಿಸ್ಕೊಂಡು ನನಗೆ ಇದನ್ನು ಕಳಿಸಿದ್ದಾರೆ. ನಿಮ್ಮ ಪುಸ್ತಕದಲ್ಲೂ ಇದರಲ್ಲೂ ಏನಾದ್ರು ವ್ಯತ್ಯಾಸಗಳಿವೆಯಾ ನೋಡಿ ಅಂತ ಹೇಳಿ ಕಳಿಸಿದ್ದಾರೆ. ಹಾಗಿರುತ್ತೆ, ನೂರಾರು ವ್ಯತ್ಯಾಸಗಳಿರ್ತವೆ. ಒಬ್ಬರೊಬ್ಬರು ಬರೆಯುವಾಗ ಹಿಂದೆ ತಾಳೆಗರಿಯ ಮೇಲೆ ಪ್ರತಿಗಳನ್ನು ಬರ್ಕೊಳ್ಳುವಾಗ ಅದು ವ್ಯತ್ಯಾಸಗಳು ಆಗೇ ಆಗುತ್ತೆ. ಅವ್ರಿಗೆ ಸರಿಯಾಗಿ ಓದು ಗೊತ್ತಿರಲ್ಲ, ಅವನೇನೋ ಬರೆದರೆ ಇವರಿಂದೇನೋ ಬರ್ಕೊಂಡಿರ್ತಾರೆ. ಆ ವ್ಯತ್ಯಾಸಗಳನ್ನು ತಿದ್ದುವುದಕ್ಕೆ ಇದಾಗುತ್ತೆ. ಆ ಥರದ್ದು ಪುಸ್ತಕ ಇದು. ಬಹಳ ಕುಮಾರವ್ಯಾಸ ಅವರೇ ಬರೆದಂಥ ಒರಿಜಿನಲ್ ಬುಕ್ ಎಲ್ಲಿದೆ? ಸಿಗಲ್ಲ. ಮತ್ತು ಯಾರಿಗೆ ಸಿಕ್ತು ಫಸ್ಟ್ ಬುಕ್ ಅದು ಬರೆಯೋಕ್ಕೆ? ಅಲ್ಲ, ಆ ಥರ ಬೇಕಾದಷ್ಟು ತಾಳೆಗರಿ ಪ್ರತಿಗಳಿವೆಯಲ್ಲ. ಕುಮಾರವ್ಯಾಸನ ಕಾವ್ಯದಲ್ಲಿ ಕಾವ್ಯ
ಸಿಕ್ಕಿರುವಷ್ಟು ತಾಳೆಗರಿಗಳು ಇನ್ನು ನಮ್ಮ ಕನ್ನಡದಲ್ಲಿ ಯಾವ ಕೃತಿಯ ಬಗ್ಗೆ ಇಲ್ಲ. ಸುಮಾರು ಒಂದು 120 ಹಸ್ತಪ್ರತಿಗಳು ಸಿಕ್ಕಿವೆ, ತಾಳೆಗರಿಗಳು ಸಿಕ್ಕಿವೆ. 120. ಯಾವುದು ಕುಮಾರವ್ಯಾಸ? ಅದೇನೆ, ಕೆಲವು ಸಂಪೂರ್ಣವಾಗಿವೆ, ಕೆಲವು ಒಂದು 2 ಪರ್ವ ಕೆಲವರು ಬರೆದಿದ್ದಾರೆ, ಇನ್ನೊಂದು 5 ಪರ್ವ ಇನ್ನು ಕೆಲವರು ಬರ್ಕೊಂಡಿದ್ದಾರೆ, ಕಾಪಿ ಮಾಡಿಸಿರೋದು. ಆವಾಗ ರಾಜಸ್ಥಾನಗಳಲ್ಲಿದ್ದಂತಹ ಬರಹಗಾರರು ಇದನ್ನು ಪ್ರತಿ ಮಾಡಿ ಜನಗಳಿಗೆ ಕೊಡೋರು. ಮತ್ತು ಇನ್ನೊಂದು ಪ್ರತೀತಿ ಏನು ಅಂದರೆ, ಇಂತಹ ಕಾವ್ಯಗಳನ್ನು ಪ್ರತಿ ಮಾಡಿ ಜನಗಳಿಗೆ ಕೊಟ್ಟರೆ ಅವರಿಗೆ ಮಂಗಳವಾಗುತ್ತೆ, ಕಲ್ಯಾಣವಾಗುತ್ತೆ ಅನ್ನುವಂಥ ಒಂದು ಭಾವನೆ ಆಗಿನ ಕಾಲದಲ್ಲಿ ಇತ್ತು. ಸರ್, ಹಂಗಾರೆ ಅರ್ಥ ಕ್ಷಮಿಸಿ, ಈಗ ಕುಮಾರವ್ಯಾಸ ಭಾರತ ನಾವೇನು ಇವತ್ತು ಓದ್ತಾ ಇದೀವಲ್ಲ, ಅದು ಕುಮಾರವ್ಯಾಸ ತಾನೇ ಕೂತು ಬರೆದದ್ದ ಅಥವಾ ಹೌ ಇಸ್ ಇಟ್? ಅದು ಅವನು ಬರೆದಿದ್ದನ್ನು ನೋಡಿ ಪ್ರತಿ ಮಾಡಿರೋದು ನಮಗೆ ಸಿಕ್ಕಿರೋದು. ಈಗ ಯಾಕಂದ್ರೆ ಅವತ್ತು ಪ್ರಿಂಟಿಂಗ್ ಜೆರಾಕ್ಸ್ ಇಲ್ಲ, ಕಾಪಿ ಮಿಷನ್ ಇಲ್ಲ, ಅದನ್ನು ಬರೀಲೇಬೇಕು ಕೈಲಿ. ಬರೆಯೋಕೆ 6-7 ತಿಂಗಳ ಕಾಲ ಆಗುತ್ತೆ ಒಂದು ಪ್ರತಿಯನ್ನು ಬರಿಬೇಕಾದ್ರೆ. ಆ ಥರ 100 ಪ್ರತಿಗಳನ್ನು ಬರೆಸಿ ಜನಗಳಲ್ಲೆಲ್ಲ ಪ್ರಚಾರವಾಗಿದ್ದಂತಹ ಕಾವ್ಯ ಅದು. ಒಂದು ಬರೆದ ದಿನದಿಂದ ಇವತ್ತಿನವರೆಗೂ ಜನ ಅದನ್ನು ಓದ್ತಲೇ ಇದ್ದಾರೆ ಆ ಕಾವ್ಯವನ್ನು. ಸೊ ಆ ಥರದ್ದು ತಾಳೆಗರಿಗಳು ಸಿಕ್ಕಿದೆ ನಮ್ಮ. ಅದನ್ನ ಈಗ ಸಂಪುಟ ಮಾಡಿ 10 ಸಂಪುಟ ಆಗಿದೆ. 120 ಪ್ರತಿಗಳು ಸಿಕ್ಕಿವೆ ಆ ಥರದ್ದು, ಬೇರೆ ಬೇರೆಯವರು ಬರೆದಿರೋದು. 120 ಪ್ರತಿಗಳು, ತಾಳೆಗರಿಗಳು ಬೇರೆ ಬೇರೆಯವರು ಬರೆದಿರೋದು ಸಿಕ್ಕಿರುವಂತಹದ್ದು. ಅದೆಲ್ಲ ಈಗ ಮೈಸೂರು ಯೂನಿವರ್ಸಿಟಿಯಲ್ಲಿ ಹೆಚ್ಚಿನ ಸಂಖ್ಯೆಯು ಮೈಸೂರು ಯೂನಿವರ್ಸಿಟಿಯಲ್ಲಿದೆ, ಅಲ್ಲಿದ್ದಾವೆ. ಕರ್ನಾಟಕ ಯೂನಿವರ್ಸಿಟಿಯಲ್ಲಿದೆ, ಮೆಡ್ರಾಸ್ ಯೂನಿವರ್ಸಿಟಿಯಲ್ಲಿ ಇದೆ. ಅವುಗಳನ್ನ ಯಾವುದನ್ನು ನೀವು ನೋಡಿದ್ರೂ ಇದು ಕುಮಾರವ್ಯಾಸನ ಒರಿಜಿನಲ್ಲು ಅಂತ ಕಾಣುವಂಥದ್ದು, ನಿರ್ಣಯ ಮಾಡುವಂಥದ್ದು ಯಾವುದು ಸಿಕ್ಕಿಲ್ಲ ಇಲ್ಲಿವರೆಗೂ. ಕುಮಾರವ್ಯಾಸ ಎಲ್ಲೂ ಬರೆದಿಲ್ಲ, ನಾನೇ ಬರೆದಿದ್ದು, ನನ್ನ ಕೈ ಬರಹ ಅಂತ ಬರೆದಿಲ್ಲ, ಸಿಕ್ಕಿಲ್ಲ. ಅಯ್ಯಯ್ಯೋ, ಯಾವುದೋ ಒಂದು ಇರುತ್ತೆ ಅವನು ಬರೆದಿರೋದು, ಯಾವುದು ಅಂತ ನಮಗೂ ಗೊತ್ತಾಗ್ತಿಲ್ಲ. ಅದು ಎಲ್ಲರೂ ಒಂದು ಕಡೆ ಇರಬಹುದು, ಅಥವಾ ಅದು ನಾಶವಾಗಿದ್ರು ಆಗಿರ್ಬೋದು. ಅದೇನಾಯಿತು, ಅವನು ಉತ್ತರ ಕರ್ನಾಟಕಕ್ಕೆ ಸೇರಿದಂತಹ ಕವಿ, ಗದಗು. ಅವನ ಊರು ಕೋಳಿವಾಡ ಅಂಥೇಳಿ, ನಾರಾಯಣಪ್ಪ ಅಂತ ಅವನ ಹೆಸರು. ಅವನು ವ್ಯಾಸರ ಮೇಲಿನ ಅಪ್ರತಿಮವಾದ ಗೌರವದಿಂದ, ಈ ಕಾವ್ಯದ ಮೇಲಿನ ಗೌರವದಿಂದ ತನ್ನ ಹೆಸರನ್ನೇ ಕುಮಾರವ್ಯಾಸ ಅಂತ ಬರ್ಕೊಂಡ. ಅವನು ಎಲ್ಲಿಯೂ ತನ್ನ ಹೆಸರನ್ನಾಗಲಿ, ತನ್ನ ಅಪ್ಪ ಅಮ್ಮನ ಹೆಸರನ್ನಾಗಲಿ, ತನ್ನ ಊರ ಹೆಸರನ್ನಾಗಲಿ, ತಾನು ಯಾವ ರಾಜನ ಕೆಳಗೆ ನಾವು ಇದನ್ನೋ ಅನ್ನುವ ಹೆಸರನ್ನಾಗಲಿ, ಯಾವ ಕಾಲದಲ್ಲಿದ್ದೆ ಯಾವುದನ್ನು ಬರಲಿಲ್ಲ. ಒಂದೇ ಬರೆದಿರೋದು ಕುಮಾರವ್ಯಾಸ ಯೋಗೀಂದ್ರ ವಿರಚಿತಮಪ್ಪ ಕರ್ನಾಟ ಭಾರತ ಕಥಾಮಂಜರಿ ಅಂತ ಅಷ್ಟೇ. ಪ್ರತಿ ಪರ್ವದ ಕಡೆಯಲ್ಲೂ ಇದೆ. ಅವನು ಯೋಗೀಂದ್ರ ಅಂತ ತನ್ನನ್ನು ಕರ್ಕೊಂಡಿದ್ದಾನೆ. ಹಾಗಾಗಿ ಅವನಿಗೆ ಯಾರ ಹಂಗೂ ಇಲ್ಲ, ಯಾರ ಹೆಸರನ್ನು ಬರಲಿಲ್ಲ. ಪೂರ್ವ ಕವಿಗಳು ಯಾರನ್ನೂ ನೆನೆದಿಲ್ಲ, ವ್ಯಾಸರನ್ನೊಬ್ಬರನ್ನು ಬಿಟ್ಟರೆ ಅಷ್ಟೇ. ಉದಾಹರಣೆಗೆ ಪಂಪಾದಿಗಳು ಶಾಸನ ಹುಡುಕಿದ್ರಲ್ಲ ಕೊನೆಗೆ, ಅದು ಇಲ್ಲ ಕುಮಾರವ್ಯಾಸನ. ಅದು ಕರೀಂನಗರ ಜಿಲ್ಲೆಯಲ್ಲಿ ಇರುವಂತಹ ಗಂಗಾಧರಂ ಶಾಸನ ಅಂತ, ನಂದ್ಯಾಲದ ಯಾವುದೋ ಒಂದು ಶಾಸನ ಅಂತ, ನಂದ್ಯಾಲದ ಹತ್ರ ಇರುವಂತಹದ್ದು. ಸೊ ಈ ಕುಮಾರವ್ಯಾಸ ಅವ್ರಿಗೆ ಅದು ಇಲ್ಲ, ಅದು ಆ ಥರದ್ದು ಇಲ್ಲ. ಒಂದೇ ಒಂದು ಕಲ್ಲಿಲ್ಲ, ಶಾಸನ ಇಲ್ಲ. ಒಂದು ಕಲ್ಲು ಈ ಗದಗಿನ ವೀರನಾರಾಯಣ ಸ್ವಾಮಿ ದೇವಸ್ಥಾನದ ಬಾವಿಯ ಪಕ್ಕದಲ್ಲಿ ಒಂದು ಗೋಡೆ, ಅದರ ಮೇಲೆ ಒಂದು ಶಾಸನದ ಕಲ್ಲಿದೆ. ಅದು 1550ನೇ ಇಸ್ವಿಯದ್ದು, ಅಂದ್ರೆ ಈಗ ಒಂದು 600 ವರ್ಷದ್ದು. ವಿಜಯನಗರದ ಒಬ್ಬ ರಾಜ ಬರೆದು ಅದರಲ್ಲಿ ಕುಮಾರವ್ಯಾಸನ ಹೆಸರನ್ನು ಹಾಕಿದ್ದಾನೆ. ಉದ್ದೇಶ ಬೇರೆ, ಯಾವುದೋ ದಾನ ಕೊಡುವಂಥ ಶಾಸನ ಅದು. ಅದರಲ್ಲಿ ಕವಿ ಕುಮಾರವ್ಯಾಸ ಇದ್ದಂತಹ ಜಾಗ ಇದು ಅನ್ನೋ ಹಾಗೆ ಒಂದು ರೆಫರೆನ್ಸ್ ಅನ್ನು ಹಾಕ್ಕೊಡ್ತಾನೆ. ಹತ್ರ ಇದೆ, ಆ ಶಾಸನದ ಪಾಠ ಎಲ್ಲ ಇದೆ. ಅದು ಒಂದೇ ಹಳೆಯ ಡಾಕ್ಯುಮೆಂಟ್ ನಮಗೆ ಸಿಕ್ಕುವಂಥದ್ದು. ಅದು ಬಿಟ್ಟರೆ ಇನ್ನು ಯಾವುದೂ ಗೊತ್ತಾಗಲ್ಲ ಕುಮಾರವ್ಯಾಸನ ಬಗ್ಗೆ. ನಾವು ಬರೀ ಅವನು ಯಾವಾಗಿದ್ದ ಏನು ಅಂತ ಬೇರೆ ಕವಿಗಳು ಅವನನ್ನು ಹೊಗಳಿರೋದು, ಅವುಗಳ ಮೂಲಕ ಇವನಿಗಿಂತ ಅವನು ಹಿಂದೆ ಇದ್ದ, ಈ ಥರದ್ದಿಂದ ನಾವು ತಿಳ್ಕೊಳ್ಬೇಕೇ ಹೊರತುವೆ ನೇರ. ಆದರೆ ಪಂಪ ನೋಡಿ, ಅವನು ತಾನು ಯಾವ ಬಣ್ಣದಲ್ಲಿದ್ದೆ, ತಾನು ಯಾವ ಊರು ಎಲ್ಲವನ್ನೂ ಬರ್ಕೊಂಡ್ಬಿಟ್ಟಿದ್ದಾನೆ, ಕಾವ್ಯದಲ್ಲೇ ಬರೆದಿದ್ದಾನೆ. ಪಂಪಂ ಧಾತ್ರಿ ವಳೆಯ ನಿಳಿಂಪನ್ ಚತುರಂಗ ಬಲ ಭಯಂಕರಣಂ ನಿಷ್ಕಂಪನ್ ಲಲಿತ ಮಧುರ ಸುಂದರ ವೇಷನ್ ಅಂತೆಲ್ಲ ಬರ್ಕೊಂಡು ಹೋಗ್ತಾರೆ ಪಂಪ ತನ್ನ ಬಗ್ಗೆನೇ. ಮತ್ತು ಆ ಗಂಗಾಧರಂ ಶಾಸನದಲ್ಲಂತೂ ಸ್ಪಷ್ಟವಾಗಿ ಪಂಪನ ವಂಶ ಯಾವುದು, ಅದು ಪಂಪನ ವಂಶ ಯಾವುದು ಅಂದರೆ ನಮ್ಮ ಉಪ ಪಂಗಡದ ಬ್ರಾಹ್ಮಣ ಅವನು. ಜೈನ ಆಮೇಲೆ ಕನ್ವರ್ಟ್ ಆಗಿದ್ದ, ಅವರ ಅಪ್ಪ ಕನ್ವರ್ಟ್ ಆದ. ಕನ್ವರ್ಟ್ ಆಗೋಕ್ಕೂ ಮೊದಲು ಇವನು ಹುಟ್ಟಿದ್ದಾನೆ ಪಂಪ. ಪಂಪ ಅಂದರೆ ನಮ್ಮ ಹಂಪಿಯ ಪಂಪ ಸರೋವರ, ಪಂಪ. ಪಂಪಾದಿನಾಥ ಅಂದರೆ ಈಶ್ವರ, ಹಂಪಿಗೆ ಸಂಬಂಧ ಇರುವಂತ. ಈಗ ವಿರೂಪಾಕ್ಷ ಈಗಲೂ ಅಲ್ಲಿ ಸಿಗತ್ತೆ, ಪಂಪಣ್ಣ ಹೌದು ಅಂತ ಹೆಸರುಗಳು ಈಗಲೂ ಇಟ್ಕೊತಾರೆ. ಪಂಪಯ್ಯ ಸ್ವಾಮಿ, ಪಂಪಣ್ಣ ಅಂತ ಹೆಸರು. ಆ ಥರಕ್ಕೆ ಇವನ ಹೆಸರು ಪಂಪ. ಅದು ಅವನು ಹಿಂದೂ ಆಗಿದ್ದಾಗ, ಬ್ರಾಹ್ಮಣನಾಗಿದ್ದಾಗ ಇದು ಹೆಸರದು. ಆಮೇಲೆ ಅವನ ತಮ್ಮನ ಹೆಸರು ಜಿನವಲ್ಲಭ. ಯಾಕಂದ್ರೆ ಇವರು ಜೈನರ ಅಷ್ಟೊತ್ತಿಗೆ ಜೈನ ಆದಮೇಲೆ ಅವನು ಹುಟ್ಟಿರಬೇಕು ಅಂತ ಊಹೆ ಇವೆಲ್ಲ. ಅವನು ಬರೆದಿರುವ ಶಾಸನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ, ಜಾತಿ ಸ್ಪಷ್ಟವಾಗಿ ಬರೆದಿದ್ದಾನೆ. ಓಂ ನಃ ಸಿದ್ಧೇಭ್ಯ ಅಂತ ಶುರುವಾಗುತ್ತೆ. ಅದು ಸಿದ್ಧೇಭ್ಯ ಅಂದ್ರೆ ಅದು ಜೈನರ ಶಾಸನದ ಪ್ರಾರಂಭ ಅಂತ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕುಮಾರವ್ಯಾಸನ ಬಗ್ಗೆ ಹೇಳುವಾಗ ಅವನು ಏನೂ ಹೇಳಿಕೊಳ್ಳಿಲ್ಲ, ಇವನು ಎಲ್ಲವನ್ನೂ ಹೇಳ್ಕೊಂಡಿದ್ದಾನೆ. ನಮಗೆ ಪಂಪನಿಂದ ಉಪಯೋಗ ಆಯಿತು. ಅಷ್ಟೇ ಅವನಿಗೆ ಗೊತ್ತಾಯ್ತಲ್ಲ ಅವನು ಯಾರು, ಏನು, ಎಲ್ಲಿದ್ದ, ಏನು ಮಾಡ್ದ, ಆ ಕಾವ್ಯವನ್ನು ರಚನೆ ಮಾಡುವ ಹಿನ್ನೆಲೆ ಏನು, ಎಲ್ಲವೂ ಗೊತ್ತಾಗುತ್ತೆ. ಇವೊಂದು ಏನು ಅಂದರೆ ಏನೂ ಗೊತ್ತಾಗಲ್ಲ. ನೀವು ಒಂದು ಅಕ್ಷರವೂ ಅವನ ವಿಚಾರದಲ್ಲಿ ಅವನು ಬರ್ಕೊಳ್ಳಿಲ್ಲ. ಅವನು ಬರ್ಕೊಂಡಿರೋದು ವೀರನಾರಾಯಣನ ಕಿಂಕರ ಅಷ್ಟೇ, ಮತ್ತು ವೇದವ್ಯಾಸರ ಶಿಷ್ಯ. ಎರಡೇ ಶಿಷ್ಯ ಅಂದರೆ
ಅವರ ಕಾವ್ಯವನ್ನು ನಾನು ಕನ್ನಡದಲ್ಲಿ ಬರೆದಿರುವನು. ವೀರನಾರಾಯಣನ ಕವಿ ಲಿಪಿಕಾರ ಕುವರವ್ಯಾಸ. ಕೇಳುವ ಸೂರಿಗಳು ಸನಕಾದಿಗಳು ಜಂಗಮ ಜನಾರ್ದನರು ಅಂತಾನೆ. ಅಂತಹ ವಿದ್ವಾಂಸರು ಸೂರಿಗಳು ಅಂದರೆ ಸಾಮಾನ್ಯ ಜನಕ್ಕೂ ಅವನು ಹೇಳೋದು. ನನ್ನ ಕಾವ್ಯವನ್ನು ಕೇಳುವಂಥವ್ರು ನಿಜವಾಗಿ ವಿದ್ವಾಂಸರವರು, ಸಾಮಾನ್ಯ ಜನ ಅಲ್ಲವೇ ಅಲ್ಲ. ಕೇಳುವ ಸೂರಿಗಳು ಸನಕಾದಿಗಳು, ಸನಕಾದಿ ಋಷಿಗಳಿಗೆ ಸಮ. ಜಂಗಮ ಜನಾರ್ದನರು. ಜಂಗಮ ಜನಾರ್ದನ ಅಂತಂದರೆ ಜನಾರ್ದನ ಗೊತ್ತು ನಿಮಗೆಲ್ಲ. ಆ ಜನಾರ್ದನನ್ನ ನಾವು ಏನು ಮಾಡ್ತೀವಿ, ದೇವಸ್ಥಾನದಲ್ಲಿ ಒಂದು ಶಿಲೆಯ ರೂಪದಲ್ಲಿ ಮಾಡಿ ಅವನಿಗೆ ಪೂಜೆ ಮಂಗಳಾರತಿ ಪ್ರಸಾದ ವಿನಿಯೋಗ ಎಲ್ಲ ಮುಗಿದ ಮೇಲೆ ಬಾಗಿಲು ಹಾಕೊಂಡು ಹೋಗ್ಬಿಡ್ತೀವಿ. ಸ್ಥಾವರ, ಅವನು ಆಚೆ ಈಚೆ ಹೋಗುವುದಿಲ್ಲ. ಆದರೆ ನನ್ನ ಕಾವ್ಯವನ್ನು ಕೇಳುವಂಥವ್ರು ಸಾಕ್ಷಾತ್ ಜನಾರ್ದನರೇ, ಅವರಿಗೆ ಸಮ, ಜನಾರ್ದನನಿಗೆ ಸಮ, ದೇವರಿಗೆ ಸಮ ಅಂತ. ಆದರೆ ಅವನು ಸ್ಥಾವರ ಜನಾರ್ದನ, ದೇವಸ್ಥಾನದಲ್ಲಿರೋನು. ನನ್ನ ಕಾವ್ಯವನ್ನು ಕೇಳುವವರು ಜಂಗಮ ಜನಾರ್ದನರು, ನಡೆದಾಡುವಂತಹ ಜನಾರ್ದನರು. ಒಬ್ಬ ಕವಿ ತನ್ನ ಕೇಳುವರಿಗೆ ಇಷ್ಟು ಗೌರವವನ್ನು ಕೊಡುವಂತಹದ್ದನ್ನು ಎಲ್ಲರೂ ನೋಡಿದ್ದೀರಾ ನೀವು? ತಮ್ಮ ಅಹಂಕಾರವನ್ನು ಹೇಳ್ಕೊಳ್ತಾರೆ ಕಾವ್ಯವನ್ನು ಬರೆಯುವಾಗ. ನನ್ನ ಕೇಳುವಂತಹ ಜನ ದೇವರಿಗೆ ಸಮಾನ ಅಂತ ಯಾರು ಹೇಳ್ತಾರೋ, ನೀವು ಇತ್ತೀಚಿನ ದಿನಗಳಲ್ಲಿ ರಾಜ್ಕುಮಾರ್ ಅವರು ಹೇಳೋದನ್ನು ಸಮಾನ ದೇವರುಗಳು ಅದೇನೆ ಇಲ್ಲಿಗೆ ಬರೋದು. ಜಂಗಮ ಜನಾರ್ದನ ದೇವರುಗಳು ಬೋತ್ ಆರ್ ಸೇಮ್ ಅದನ್ನೇ ಹೇಳ್ದ. ಅಂದರೆ ಆ ಯೋಚನೆಗಳು ಹಾಗಿರುತ್ತೆ. ಇದು ಕುಮಾರವ್ಯಾಸನ ಬಗ್ಗೆ ನೀವು ಹೇಳ್ತಾ ಹೋದ್ರೆ ದಿನಗಳು ಸಾಲದು. ದಿನಗಳು ಬರ್ತಾ ಇರ್ತೀನಿ ನಿಮ್ಮ ಮನೆಗೆ, ನಾನು ಬಿಡಲ್ಲ. ನಾನು ನಿಮ್ಮ ಮನೆಗೆ ಹಂಚ್ಕೊಂಡ್ಬಿಡ್ತೀನಿ, ಅಡಿಕ್ಟ್ ಆಗ್ಬಿಡ್ತೀನಿ ನಿಮ್ಮ ಮನೆಗೆ. ಆ ಕೌರವನ್ನ ಹಸಿ ಹಸಿಯಾದ ಕರುಳನ್ನು ಬಗೆದು ಬಿಡ್ತೀನಿ, ನೋಡ್ತಾ ಇರಿ. ಸಿರಿಭೂವಲಯ ಅಂತ ಒಂದು ಕಾವ್ಯ ಬರೆದಲ್ಲ, ನನಗೊಂದೆರಡು ಕಾಪಿ ಕಳಿಸಿದ್ರು. ಅದು ಯಾರೋ ಬರೆದವರು, ಅವ್ರ ಬಗ್ಗೆ ಸುಧಾರ್ತಿ ಅಂತೇಳಿ ಹಾಸನದಲ್ಲಿದ್ರು ಅವರು. ಹಾಸನ ಹತ್ರ ಹೆಸರು ಸುಧಾರ್ತಿ ಅವರ ಸಿರಿಭೂವಲಯದ ಸುಧಾರ್ತಿ ಅಂತಲೇ ಅವ್ರ ಹೆಸರು ಇಟ್ಕೊಂಡ್ರು. ಹಾಸನದಕ್ಕೆ ಸುಮಾರು ಒಂದು 6-7 ಮೈಲಿ ದೂರದಲ್ಲಿ ಒಂದು ಸಣ್ಣ ಜಮೀನು ಮಾಡಿಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ರು ಅವರು. ಅಲ್ಲಿ ಈ ಕಾವ್ಯ ಇದನ್ನು ಬರೆದಿದ್ದಾರೆ. ಈ ಶ್ರೀಭೂವಲಯ ಅನ್ನುವಂಥದ್ದು ಬಹಳ ವಿಶಿಷ್ಟವಾದ್ದು. ಅದು ಏನು ಅಂತಂದರೆ ಅದೊಂದು ಚಕ್ರ ದೊಡ್ಡದು. ಆ ಚಕ್ರಗಳಲ್ಲಿ ಅಕ್ಷರಗಳು ಮತ್ತು ಚಿತ್ರಗಳು ಬೇಕಾದಷ್ಟು ಇರ್ತವೆ. ಅವುಗಳನ್ನು ಒಂದೊಂದು ರೀತಿಯಲ್ಲಿ ಓದಿದರೆ ಒಂದೊಂದು ಕಾವ್ಯವೇ ಆಗಿ ಹೋಗಿಬಿಡುತ್ತೆ. ಅದು ಆ ರೀತಿಯದ್ದು. ಅದನ್ನು ಭೇದನ ಮಾಡೋದಕ್ಕೆ, ಬಿಡಿಸೋದಕ್ಕೆ ಇಲ್ಲಿವರೆಗೂ ಸಂಪೂರ್ಣವಾಗಿ ಯಾರಿಗೂ ಸಾಧ್ಯವಾಗಿಲ್ಲ. ನೋಬಡಿ ಹ್ಯಾವ್ ಡನ್ ಇಟ್. ಸೊ ಅದನ್ನು ಆ ಕಾವ್ಯ ಡಿಕೋಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ಡಿಕೋಡ್ ಕರೆಕ್ಟ್. ಆ ಡಿಕೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಕನ್ನಡದಲ್ಲಿ ಡಿಕೋಡ್ ಮಾಡೋಕ್ಕಾಗದ್ರೆ ಒಂದು ಕಾವ್ಯ ಬರೆದ್ಬಿಟ್ಟಿದ್ದಾರೆ. ಯಾರು ಬರೆದದ್ದು ಇದನ್ನ? ಕುಮುದೇಂದ್ರ ಮುನಿ. ಕುಮುದೇಂದು ಅಂತ ಮುನಿಯವರು ಇದನ್ನು ಫಸ್ಟು ಸಂಶೋಧನೆ ಮಾಡಿ ಪಬ್ಲಿಷ್ ಮಾಡೋದು ಕರ್ಲಮಂಗಲಂ ಶ್ರೀಕಂಠಯ್ಯ ಅಂತೇಳಿ. ಕರ್ಲಮಂಗಲಂ ಅಂದರೆ ಬಹುಶಃ ಇದು ಮಾಗಡಿ ಹತ್ತಿರ ಎಲ್ಲೋ ಇರಬೇಕು ಊರದು, ನಾನು ಅಂದ್ಕೊಂಡ ಹಾಗೆ. ಅಲ್ಲಿ ಶ್ರೀಕಂಠಯ್ಯ ಅಂತ ಮಾಡಿದ್ದಾರೆ. ಅದನ್ನು ಇವರು ಹೊಸದಾಗಿ ಪ್ರಿಂಟ್ ಮಾಡಿ ಇದರ ಪರಿಚಯಗಳು ಇದನ್ನೆಲ್ಲ ಮುಂತಾದವು ಎಲ್ಲವನ್ನೂ. ಸೊ ಈ ಕಾವ್ಯದ ಹೆಸರು ಸಿರಿಭೂವಲಯ ಅಂತೇಳಿ. ಇದರಲ್ಲಿ ನೋಡಿ, ಇದು ಈ ಸುಮ್ಮನೆ ಇದು ನೋಡಿ ನೀವೇನು ಗೊತ್ತಾಗುತ್ತೆ? ಏನೇನು ಅರ್ಥ ಆಗ್ತಿಲ್ಲ. ಅದು ಬುದ್ಧವಂತರು ಯಾರನ್ನ ಅರ್ಥ ಆಗುತ್ತೆ ನೋಡ್ರಪ್ಪ. ಇದನ್ನು ತುಂಬ ಕಷ್ಟಪಟ್ಟು ಏನೇನೋ ಮಾಡಿ ಹೀಗಿರ್ಬೋದು ಅಂತ ನಾವು ಒಂದು ಊಹೆ ಮಾಡಿಕೊಂಡು ಈ ಅರ್ಥ ಅಂತೇಳಿ ಇದನ್ನು ಒಂದು 3-4-5-6 ಭಾಷೆಗಳಲ್ಲಿ ಇದೆ ಅಂತ ಹೇಳ್ತಾರೆ. ಸಿರಿಭೂವಲಯ ಇದೇನೆ ಇದೆ, ಇದರಲ್ಲೇ ಅಷ್ಟು ಭಾಷೆಗಳಿವೆ ಅಂತ. ಇದರಲ್ಲೇ ಇದು ಈ ಪುಸ್ತಕ ಒಂದ್ಸರಿ ನೋಡಿದ್ರೆ ನಮಗೆ ಆಶ್ಚರ್ಯವಾಗಿ ಹೋಗ್ಬಿಡುತ್ತೆ. ಅದೇನಾಗುತ್ತೆ, ಒಂದು ಸಾಲು ನೇರವಾಗಿರಲ್ಲ. ಮೊದಲನೇ ಸಾಲಿನ ಮೊದಲನೇ ಅಕ್ಷರ, ಎರಡನೇ ಸಾಲಿನ ಎರಡನೇ ಅಕ್ಷರ, ಮೂರನೇ ಸಾಲಿನ ಮೂರನೇ ಅಕ್ಷರ. ಆ ಥರ ಓದಿದರೆ ಒಂದು ಅರ್ಥ ಬರುತ್ತೆ. ಮೊದಲನೇ ಸಾಲಿನ 1ನೇ ಅಕ್ಷರ, ಎರಡನೇ ಸಾಲಿನ 4ನೇ ಅಕ್ಷರ. ಈ ಥರ ಓದ್ತಾ ಇದ್ದರೆ ಇನ್ನೊಂದು ಅರ್ಥ ಬರುತ್ತೆ. ಹೀಗೆ ಪ್ರತಿಯೊಂದು ಫರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ನಲ್ಲಿ ಈ ಕೃತಿಯ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ. ಅದನ್ನು ಒಂದು ಸ್ವಲ್ಪ ಮಟ್ಟಿಗೆ ಇವರು ಸುಧಾರ್ತಿಯವರು ಮಾಡಿ ಬಹಳ ದೊಡ್ಡ ಕೆಲಸವನ್ನೇ ಮಾಡಿದ್ದಾರೆ. ಅಂದರೆ ಸರ್, ಇದು ಹಲವು ಮಹಾಕಾವ್ಯಗಳಿದೆ ಒಳಗಡೆ, ಅನೇಕ ಕಾವ್ಯಗಳಿವೆ. ಒಂದು ಕಾವ್ಯ ಯಾವುದು ಅಂತ ನಮಗೆ ಹೇಳಕ್ಕೆ ಗೊತ್ತಾಗಲ್ಲ. ಆದರೆ ಇಲ್ಲಿವರೆಗೂ ಇದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಯಾರಿಗೂ ಸಾಧ್ಯವಾಗಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಗ್ರೇಟ್, ವೆರಿ ನೈಸ್. ತುಂಬ ದೊಡ್ಡ ನಾವು ಬರ್ತೀವಿ. ನೀವು ನಮಗೊಂದು ಪುಸ್ತಕ ಕಳಿಸಿದ್ರೆ ಭಾಳ ಧನ್ಯವಾದ. ಅದನ್ನು ನೋಡಿದ್ದೀನಿ, ನಾನು ಸ್ವೀಕರಿಸಿದ್ದೀನಿ. ಸದ್ಯದಲ್ಲೇ ಬಂದು ತಮ್ಮನ್ನು ಕಾಣ್ತೀನಿ ನಾನು ಹಾಸನದಲ್ಲಿ. ಧನ್ಯವಾದ ತಮಗೆ. ಇದು ಸಿರಿಭೂವಲಯ ಸಾಗರ ರತ್ನ ಮಂಜೂಷ ಅಂತ ಕರೆದಿದ್ದಾರೆ. ಸಿರಿಭೂವಲಯ ಅನ್ನೋ ಸಾಗರದಲ್ಲಿ ಸಿಕ್ಕಿರುವಂತಹ ರತ್ನಗಳ ಒಂದು ಪೆಟ್ಟಿಗೆ ಅಂತ ಈ ಪುಸ್ತಕ ಅವರು ಬರೆದಿರೋದು. ಸುಧಾರ್ತಿಯವರು ಇದನ್ನು ಮಾಡಿರುವಂಥದ್ದು. ಜಗತ್ತಿನ ಏಕೈಕ ಕನ್ನಡ ಅಂಕಕಾವ್ಯ. ಅಂದರೆ ಸಂಖ್ಯೆಗಳು, ಕರೆಕ್ಟ್, ಸಂಖ್ಯೆಗಳಲ್ಲಿ ಕಾವ್ಯವಾಗಿ ಬರೆದಿರುವಂಥದ್ದು. ಲೋಕದ ಎಲ್ಲ ಭಾಷೆಗಳ ಎಲ್ಲ ವಿಷಯಗಳ ಎಲ್ಲ ಸಾಹಿತ್ಯವೂ ಇಲ್ಲಿದೆ. ಅದನ್ನು ಲೋಕದ ಎಲ್ಲ ಭಾಷೆ, ಎಲ್ಲ ಸಾಹಿತ್ಯ, ಎಲ್ಲ ವಿಷಯ ಇದರಲ್ಲಿದೆ. ಸಿರಿಭೂವಲಯ. ಗ್ರೇಟ್ ಸರ್. ಗುರುಗಳೇ, ನೀವು ಈಗ ಎಷ್ಟು ಅವರ್ ಓದ್ತೀರಿ ಡೈಲಿ? ತಮ್ಮ ಅಧ್ಯಯನದ ಅವಧಿ ಎಷ್ಟು? ರಾತ್ರಿ 10ರಿಂದ 12. 2 ಅವರ್ ಓದ್ತೀರಿ? 2-3 ಗಂಟೆ. ಮಿಕ್ಕಿ ಟೈಮ್ ಏನು ಮಾಡ್ತೀರಿ? ಮಿಕ್ಕಿ ಟೈಮ್ ಆಫೀಸು. ಬೆಳಗ್ಗೆ ಎಲ್ಲ ಆಫೀಸ್ ಇರುತ್ತಲ್ಲ. ದಿನೇಶ್ ಗುಂಡೂರಾವ್ ಸ್ಪೆಷಲ್ ಆಫೀಸರು. ಹೌದಾ, ಆಫೀಸ್ ಇರುತ್ತಲ್ಲ. ಓಕೆ. ಇದು ಡ್ಯೂಟಿಲಿದ್ದಾಗ ರಿಟೈರ್ಗೆ ಮುಂಚೆ? ರಿಟೈರ್ ಆಗೋಕ್ಕೆ ಮುಂಚೆನೂ ಹೀಗೆ ಮಾಡ್ತಾಯಿದ್ದೆ ನಾನು.
ಫುಲ್ ಡ್ಯೂಟಿ 10ರಿಂದ 12 ಓದೋದು. 10ರಿಂದ 12 ಅದು ನಿಗದಿತವಾದ ಸಮಯ. ರಜೆ ದಿನಗಳು ನಮಗೆ ಇದ್ದೇ ಇರುತ್ತೆ ಬೇಕಾದಷ್ಟು. ಮತ್ತು ನಾವು ಈ ಕಾರ್ಯಕ್ರಮಗಳನ್ನು ಕೊಡ್ತಾ ಇರ್ತೀವಲ್ಲ ಸ್ಟೇಜ್ ಮೇಲೆ, ಆವಾಗಲೇ ನಮಗೆ ಅದರ ಆಂತರ್ಯ ಹೊಳೆಯುವಂಥದ್ದು. ಸ್ಟೇಜ್ ಮೇಲೆ ನಾವು ಮಾತಾಡುವಾಗ ನೀವು ಎಷ್ಟೇ ಅಧ್ಯಯನ ಮಾಡಿ 100 ಸರಿ ಓದಿದ್ರೂ ಒಂದು ಪದ್ಯದ ನಿಜವಾದ ಅರ್ಥ ಗೊತ್ತಾಗಲ್ಲ. ನೀವು ಅಲ್ಲಿ ಕೂತ್ಕೊಂಡು ವ್ಯಾಖ್ಯಾನ ಮಾಡ್ತಿರಲ್ಲ, ಅವಾಗ ಗೊತ್ತಾಗುತ್ತೆ. ಮಾಸ್ಟರ್ಗಳಿಗೆ ಗೊತ್ತಿರುತ್ತೆ, ಟೀಚ್ ಮಾಡೋರಿಗೆ ಗೊತ್ತಿರುತ್ತೆ. ಪಾಠ ಮಾಡ್ತಾ ಮಾಡ್ತಾ ಅದನ್ನು ಸ್ಪಷ್ಟ ಆಗ್ತಾ ಕ್ಲಾಸಲ್ಲಿ ಕೂತ್ಕೊಂಡು ಹೇಳುವಾಗ ಬೇರೆ ಬೇರೆ ವಿಚಾರಗಳು ಹೊಳೆಯುತ್ತವೆ. ಅಲ್ಲೇ ಹೊಳೆಯುವಂಥದ್ದು ನಿಮ್ಮ ರಿಸರ್ಚ್ ವಿಚಾರಗಳು ಹೊಳೆಯೋದು ಕ್ಲಾಸ್ ರೂಮಲ್ಲಿ. ನೀವು ಅಧ್ಯಯನ ಮಾಡೋದು ಅಷ್ಟೇ ಸಾಕಾಗೋದಿಲ್ಲ. ಯಾಕೋಸ್ಕರ ಅಂದರೆ ನಾವು ವ್ಯಾಖ್ಯಾನ ಮಾಡುವಾಗ ಆ ಕಾವ್ಯದೊಳಗೆ ಸಂಪೂರ್ಣವಾಗಿ ಇಳಿದು ಬಿಡ್ತೀವಿ, ನಾವು ಅದರೊಳಗೆ ಮುಳುಗಿ ಹೋಗಿಬಿಟ್ಟಿರ್ತೀವಿ ಅದರೊಳಗೆ. ಹಾಗೆ ಆ ತಲ್ಲೀನತೆ ಬಂದಾಗ ನಮಗೆ ಅಲ್ಲಿ ಏನೋ ಒಂದು ಹೊಳೆಯುತ್ತೆ. ಆ ತಲ್ಲೀನತೆ ನಾವು ಓದುವಾಗಿರಲ್ಲ ನಮಗದು. ಓದುವಾಗ ನಾವು ಆ ಕಾವ್ಯದ ಒಂದು ಪಾತ್ರವಾಗಿಯೋ ಅಥವಾ ಅದರೊಳಗೆ ಅಷ್ಟೊಂದು ಆಳವಾಗಿ ಪ್ರವೇಶ ಮಾಡಿರುವುದಿಲ್ಲ. ವ್ಯಾಖ್ಯಾನ ಮಾಡುವಾಗ ನಾವೇ ಆ ಪಾತ್ರಗಳಾಗಿಬಿಟ್ಟಿರ್ತೀವಿ. ಹಾಗಾಗಿ ಆ ಫ್ಲ್ಯಾಶಸ್ ಬರೋದಿಲ್ಲ ನಿಮಗೆ ಇವಾಗ. ಅದಕ್ಕೇ ರಿಸರ್ಚ್ ಮಾಡೋರು ಯಾವಾಗಲೂ ಟೀಚ್ ಮಾಡಬೇಕು ಅನ್ನುವಂಥದ್ದು. ಕ್ಲಾಸ್ ರೂಮ್ ಟೀಚಿಂಗು ನನಗೆ ಅವಕಾಶ ಇಲ್ಲ, ನಾನು ವ್ಯಾಖ್ಯಾನ ಮಾಡ್ತೀನಿ. ಸೊ ಆ ಸಮಯದಲ್ಲಿ ಗೊತ್ತಾಗುತ್ತೆ ಒಂದು ಕಾವ್ಯದಲ್ಲಿ ಇದೇನು ಇದು ಅರ್ಥನೇ ಆಗಲ್ಲ ಅಂತ ಎಷ್ಟೋ ಸರಿ ಅಂದ್ಕೊಂಡಿರ್ತೀವಿ. ಆ ಸ್ಟೇಜ್ ಮೇಲೆ ತಕ್ಷಣ ಬಂದೇ ಬಿಡುತ್ತೆ ಅದು. ಹಾಗೆ ಯಾಕೆಂದರೆ ಅದರಲ್ಲಿ ನೀವು ಇನ್ವಾಲ್ವ್ ಆಗದೇ ಪಾಠ ಮಾಡಿದ್ರೆ ಹಿ ಈಸ್ ನಾಟ್ ಎ ಗುಡ್ ಟೀಚರ್. ಸುಮ್ಮನೆ ಪುಸ್ತಕ ಓದ್ಕೊಂಡು ಹೋಗುವಂಥದ್ದು, ಪುಸ್ತಕದ ಬದನೆಕಾಯಿ ಅಂತಾರಲ್ಲ, ಹಾಗಾಗತ್ತೆ ಅಷ್ಟೇ. ಸಂಬಳದ ಮೆಸ್ಟ್ರು ಅದು ಪ್ರಯೋಜನ ಇಲ್ಲ. ನೀವು ಇನ್ವಾಲ್ವ್ ಆಗಬೇಕಾ ಆ ಪಾಠದ ಸಬ್ಜೆಕ್ಟ್ ಏನಿದೆ ಅದರಲ್ಲಿ, ಅದು ಮ್ಯಾಥಮೆಟಿಕ್ಸ್ ಆಗಲಿ, ಸಾಹಿತ್ಯವಾಗಲಿ, ಜಿಯೋಗ್ರಫಿ ಆಗಲಿ, ನೀವು ಇನ್ವಾಲ್ವ್ ಆಗಬೇಕು ಅದರಲ್ಲಿ. ಆವಾಗ ನಿಮಗೆ ಈ ಹೊಳಹುಗಳು ಸಿಕ್ಕಬೇಕಾದ್ರೆ ಆ ಇನ್ವಾಲ್ವ್ಮೆಂಟಲ್ಲಿ ಬರುತ್ತೆ ಅಂತೇಳಿ. ಸೊ ಈ ರೀತಿ ಪುಸ್ತಕಗಳ ಸಂಗ್ರಹ. ಸೊ ನಾನು ಹೇಳೋದೇನು ಅಂತಂದರೆ, ಯಾರು ಬೇಕಿದ್ರು ಅಂದರೆ ಅವರ ಆ ವೃತ್ತಿ ಅಂದರೆ ಅವರ ಪ್ರೊಫೆಷನ್ ಯಾವ್ದು ಬೇಕಿರಲಿ, ಅದರ ಪ್ರವೃತ್ತಿ ಅವ್ರು ಅಂದ್ಕೊಂಡಿದ್ದು ಮಾಡಬಹುದು. ಅದರಲ್ಲಿ ಅವರು ಕೃಷಿ ಮಾಡ್ಬೋದು, ಅದರಲ್ಲಿ ಸಾಧನೆ ಮಾಡ್ಬೋದು ಅನ್ನೋಕ್ಕೆ ನಮ್ಮ ಪ್ರಸನ್ನ ಸಾಹೇಬರು ಉದಾಹರಣೆ. ಯಾಕಂತ ಅವ್ರಿದ್ದು ಆಡಳಿತ ಸೇವೆ ಅಂದರೆ ಕ್ಲರಿಕಲ್ ಜಾಬ್ ಕೂಡ ಅಲ್ಲ, ಅದು ಇದು ಏನೋ ಕ್ಲಾಸ್ 1 ಆಫೀಸರ್ ಪೋಸ್ಟಲ್ಲಿದ್ದರು, ಅವರು KS ಆಫೀಸರು. ಆನಂತರ ಅವರು ಎಲ್ಲ ಅನೇಕ ಸಚಿವರುಗಳಿಗೆ ಅವರು ಪರ್ಸನಲ್ ಸೆಕ್ರೆಟರಿ ಆಗಿದ್ದರು. ಆದರೆ ಅಷ್ಟು ಒತ್ತಡದ ಮಧ್ಯೆಯೂ ತುಂಬ ಕೆಲಸ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಅದ್ರ ಮಧ್ಯೆಯೂ ಕನ್ನಡ ಸಾಹಿತ್ಯ, ಹಳೆಗನ್ನಡ ನಡುಗನ್ನಡ ಸಾಹಿತ್ಯದ ಆಸಕ್ತಿ, PhD ಎಲ್ಲ ಮಾಡಿ ಕನ್ನಡದ ಶ್ರೇಷ್ಠ ಗಮಕಿಗಳಲ್ಲಿ ಒಬ್ಬರಾಗಿ ಅವ್ರವ್ರ ಕುಟುಂಬ ಕೆಲಸ ಮಾಡ್ತಿರಲ್ಲ, ಯಾರು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಬೋದು ಅನ್ನೋಕ್ಕೆ ಸರ್ ಒಂದು ಉದಾಹರಣೆ. ಇಲ್ಲಿರುವ ಪುಸ್ತಕಗಳು ಇಡೀ ಮಹಾಭಾರತ, ಇದು ಸಂಸ್ಕೃತ ಮಹಾಭಾರತ. ಇಷ್ಟು ವಾಲ್ಯೂಮ್, ಸುಮಾರು 32 ವಾಲ್ಯೂಮ್ ಇದೆ. ಮಹಾಭಾರತ ಇಷ್ಟೊಂದು ಇದೆಯಾ? ಕುಮಾರವ್ಯಾಸ ಇಷ್ಟ ಇದೆ. ಅದೇ ಅದು ಸಂಗ್ರಹ. ಅದು ಇದರಲ್ಲಿ ಏನಾಗಿದೆ ಅಂದರೆ ವಿವರಣೆಗಳಿವೆ, ಸಂಸ್ಕೃತ ಶ್ಲೋಕಗಳು, ಅದಕ್ಕೆ ವಿವರಣೆಗಳು ಮತ್ತು ಕಾಮೆಂಟರಿಗಳು, ಅದ್ರ ಮೇಲೆ ವ್ಯಾಖ್ಯಾನಗಳು, ಅದೆಲ್ಲವೂ ಇದರಲ್ಲಿ ತುಂಬ ಉಪಯುಕ್ತವಾದಂತಹ ಒಂದು ಸಿರೀಸ್ ಇದು. ಪುಸ್ತಕ ಸರಣಿ. ಒಟ್ಟು ಎಷ್ಟು ಪುಸ್ತಕ? 32 ಏನೋ ಇರಬೇಕು, 26. ಸ್ನೇಹಿತರೆ, ಇದನ್ನ ಮಾಡಿರುವಂಥವ್ರು ಭಾರತ ದರ್ಶನ ಪ್ರಕಾಶನ ಅಂತ ಹೇಳಿ. ಭಾರತ ದರ್ಶನ ಪ್ರಕಾಶನ ತುಂಬ ಒಳ್ಳೆ ಸಂಸ್ಥೆ ಮಾಡ್ಕೊಂಡಿದ್ದಾರೆ. ಅವರು ಬಹುಶಃ ತ್ಯಾಗರಾಜ ನಗರದ ಕಡೆ ಎಲ್ಲೋ ಇದ್ದಾರೆ ಅವರು. ಅವ್ರ ಕಡೆ ತುಂಬ ಒಳ್ಳೆ ಜನ ಅವರು. ನೋಡಿ, ತ್ಯಾಗರಾಜ ನಗರ ಕರೆಕ್ಟು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಲ್ಲಿ ಈ ಥರದ ನಮ್ಮ ಹಳೆ ಒಂದಷ್ಟು ಪರಂಪರೆ, ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಪುಸ್ತಕಗಳು ಸಿಗ್ತವೆ, ಅಲ್ಲಿ ತಗೊಳ್ಳಿ. ಭಾರತ ದರ್ಶನ ಪ್ರಕಾಶನ ಭಾಳ ಒಳ್ಳೆ ಸಂಸ್ಥೆ. ಅದಾದಮೇಲೆ ಇನ್ನೊಂದು ಸೀರೀಸ್ ಬಹಳ ಮುಖ್ಯವಾದ್ದು, ಇದು ಕಲಬುರ್ಗಿ ಅವರು ಮಾಡಿರುವಂಥ ಸೀರೀಸ್. ಇದು ಏನು? ವಚನ ಪರಿಭಾಷಾ ಕೋಶ. ಇದು ಇವೆಲ್ಲ ವಚನಗಳು, ಎಲ್ಲ ವಚನಕಾರಗಳದ್ದನ್ನು ಒಂದೊಂದು ಸಂಪುಟದಲ್ಲಿ ತಂದು, ಕೆಲವು ಸರಿ ಸಣ್ಣ ಸಣ್ಣ ನಂಬರ್ಗಳಿದ್ದರೆ ಅದನ್ನು ಅನೇಕ ವಚನಕಾರರನ್ನು ಸೇರಿಸಿ ಒಂದು ಸಂಪುಟ ಮಾಡಿದ್ದಾರೆ. ಹಾಗೆ ಅದು ಪೂರ್ತಿ ಸುಮಾರು 15 ಸಂಪುಟ ಇದೆ. 15 ಸಂಪುಟಗಳು ವೆರಿ ವ್ಯಾಲ್ಯೂಬಲ್ ಬುಕ್ಸ್. ಅದರ ಪ್ರತಿಯೊಬ್ಬ ವಚನಕಾರರಿಗೂ ಒಂದು ಪುಸ್ತಕ, ಪ್ರತಿಯೊಬ್ಬ ವಚನಕಾರರಿಗೂ ಒಂದು ಪುಸ್ತಕ, ಅಥವಾ ಕಡಿಮೆ ಇದ್ರೆ ಅವರ ವಚನಗಳು ಒಂದು 4-5 ಜನ ವಚನಕಾರರನ್ನು ಸೇರಿಸಿ ಒಂದು ಪುಸ್ತಕ. ಉದಾಹರಣೆ ನೋಡಿ, ಅಲ್ಲಮ್ಮ ಪ್ರಭುದೇವರ ವಚನ ಸಂಪುಟ. ಅಲ್ಲಮ್ಮ ಪ್ರಭುಗಳ ಅಷ್ಟು ವಚನಗಳು ಒಂದು ಸಂಪುಟದಲ್ಲಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರದವ್ರು ಮಾಡಿರುವಂಥದ್ದು. ಇದನ್ನು ಸಂಪಾದಿಸಿದವರು ಡಾಕ್ಟರ್ BV ಮಲ್ಲಾಪುರ ಅವರು, ಕಲಬುರಗಿಯವರು. ಅವಾಗ ಇದು ಕಲಬುರ್ಗಿ ಅವರೇ ಬಹಳ ಪ್ರಧಾನ ಸಂಪಾದಕರು. ಸೊ ಇದರಲ್ಲಿ ಇಷ್ಟರಲ್ಲೂ ಪೂರ್ತಿ ಪುಸ್ತಕ ಇದು ವಚನಗಳಿರ್ತವೆ. ಯಾರ್ದು? ಅಲ್ಲಮ ಪ್ರಭುದೇವರದ್ದು. ಇದರಲ್ಲಿ ಪೂರ್ತಿ ಅಲ್ಲಮ ಪ್ರಭು ಅವರು, ಬಸವಣ್ಣನವರು ವಚನಗಳಿವೆ, ಅಕ್ಕಮಹಾದೇವಿಯವರು ವಚನಗಳಿವೆ. ಓಕೆ, ಎಲ್ಲರೂ ವಚನ, ದೇವರದಾಸಿಮಯ್ಯನವರು ವಚನಗಳಿವೆ, ಚನ್ನಬಸವಣ್ಣವರು ವಚನ ಇದೆ. ಎಲ್ಲ ಪ್ರತಿಯೊಂದು ವಚನಗಳು ಅಲ್ಲಿದೆ, ಇದರಲ್ಲಿ ಸಿಗುತ್ತೆ. ಯಾವುದು ಬೇಕಾದರೂ ಈ ಸಿರೀಸ್ ನೋಡ್ಬಿಟ್ರೆ ನಿಮಗೆ ಅಲ್ಲಿ ಸಿಕ್ಬಿಡುತ್ತೆ, ಸಿಗುತ್ತೆ. ಆಮೇಲೆ ನೋಡಿ, ನಾವು ಈಗ ಅಲ್ಲಮ ಪ್ರಭುಗಳ ವಚನ ಅಂದರೆ 1, 2 ಅಥವಾ ಒಂದು 4-5 ಪಾಪ್ಯುಲರ್ಲಿ ಕೇಳಿರ್ತೀವಿ, ಬಹುಶಃ ಶಾಲೆಗಳಲ್ಲಿ ಕಲಿಸಿರ್ತಾರೆ. ಆದರೆ 106 ಇದ್ದಾವೆ ನೋಡಿ. 1636ನೇ ವಚನ ಕೊನೆದು ನೋಡಿ. ಅಂದರೆ ನಾವು 1, 2 ಓದಿರ್ತೀವಿ, ಆದರೆ ಅಷ್ಟಿದ್ದಾವೆ ಓದೋಕ್ಕೆ ಸಾಹಿತ್ಯ. ಅನ್ನ ಹೊನ್ನು ವಸ್ತ್ರವ ಕೊಡುವವನ ಬಾಗಿಲ ಕಾಯುವ,
ಮಣ್ಣ ಪುತ್ಥಳಿಯಂತಹ ನಿತ್ಯ ನಿಯಮದ ಹಿರಿಯ ಗುರುಗಳು ಆದಂತೆಂದೆಡೆ ನೋಡಿ. ಹೌದು, ತುಂಬ ಒಳ್ಳೆಯ ಪುಸ್ತಕ. ಬೇರೆ ಬೇರೆಯವರು ಸಂಪಾದನೆ ಮಾಡಿದ್ದಾರೆ. ಹೌದು, ಒಂದೊಂದು ಪುಸ್ತಕನೂ ಕಲಬುರ್ಗಿಯವರು ಪ್ರಧಾನ ಸಂಪಾದಕರು. ಆಮೇಲೆ ಅಷ್ಟು ಸರಣಿಗೂ ಸೇರಿದಾಗೆ ಅದ್ರಲ್ಲಿ ಬರುವಂಥ ಪದಗಳಿದಾವಲ್ಲ, ಅದಕ್ಕೆ ಒಂದು ಡಿಕ್ಷನರಿ ಮಾಡಿದ್ದಾರೆ, ಪರಿಭಾಷಾ ಕೋಶ. ಅದ್ರಲ್ಲಿ ಬರುವಂಥದ್ದು ಕ್ರಿಯಾರ್ಪಣ ಅಂದ್ರೆ ಏನು, ಕ್ರಿಯಾದ್ವೈತಿ, ಪಿಂಡ ಜ್ಞಾನ ಸ್ಥಳ ಅಂದ್ರೆ ಏನು, ವೀರಶೈವ ಪಾರಿಭಾಷಿಕ ಪದಗಳು ಅಂತೇಳಿ. ಅದು ಬೇರೆ ಕಡೆ ಸಾಮಾನ್ಯವಾಗಿ ಅದು ಉಪಯೋಗ ಆಗಿರಲ್ಲ ಶಬ್ದಗಳು. ಆ ವೀರಶೈವ ಸಾಹಿತ್ಯದಲ್ಲೇ ಕಾಣುವಂತಹ ಅನೇಕ ಶಬ್ದಗಳಿವೆ. ಅವುಗಳಕ್ಕೆ ನೀವು ಹೋಗಬೇಕಾದ್ರೆ ನಮಗೆ ಅದು ಓದಿದ ಕೂಡಲೇ ನಮಗೆ ಗೊತ್ತಾಗಲ್ಲ. ಅದಕ್ಕೆ ನೀವು ಈ ಥರ ಒಂದು ಡಿಕ್ಷನರಿ ಅದನ್ನ ನೀವು ಪರಿಭಾಷಾ ಕೋಶ. ಇದು ಪರಿಭಾಷಾ ಕೋಶ ಅನ್ನುವ ಅರ್ಥವೇ ಪಾರಿಭಾಷಿಕ. ಪಾರಿಭಾಷಿಕ ಕೋಶ ಅಂತಂದ್ರೆ ಟೆಕ್ನಿಕಲ್ ಟರ್ಮ್ಸ್ ಅಂತ ಇಂಗ್ಲೀಷಲ್ಲಿ ಹೇಳುವಂತ. ಟೆಕ್ನಿಕಲ್ ಟರ್ಮ್ ಅಂದರೆ ನಾವು ಇಂಜಿನಿಯರಿಂಗ್ ಅಲ್ಲ, ಟೆಕ್ನಿಕಲ್ ಅಲ್ಲ. ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಟೆಕ್ನಿಕಲ್. ಅದು ಕರೆಕ್ಟ್. ನಿಗಮಾತೀತ ಅಂದರೆ ಏನು, ಈ ಥರದ ಪದಗಳು ಇದೆಲ್ಲ ಓದ್ತಿರ್ತೀರಿ. ಹಾಗಾಗಿ ನಾನು ರೆಫರ್ ಮಾಡ್ತಿರ್ಬೇಕಾಗತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಉಪನ್ಯಾಸಗಳನ್ನು ಮಾಡುವಾಗ, ಅಥವಾ ಕುಮಾರವ್ಯಾಸನನ್ನು ಮಾಡುವಾಗಲೂ ಇದು ಬೇಕಾಗುತ್ತೆ, ರಾಘವಾಂಕರನ್ನು ಮಾಡುವಾಗಲೂ ಒಂದೊಂದ್ಸರಿ ಇದು ಬೇಕಾಗುತ್ತೆ, ಹರಿಹರನನ್ನು ಮಾಡುವಾಗಲೂ ಬೇಕಾಗುತ್ತೆ. ಅದು ಹರಿಹರಂದೇ ಇದು ಕೆಲವು ರಗಳೆಗಳು ಪ್ರತ್ಯೇಕವಾಗಿವೆ. ಅದು ನನ್ನ ಹತ್ರ ಬೇರೆ ಸಂಪುಟ ಇದೆ, ಅದನ್ನು ಕಲಬುರ್ಗಿಯವರೇ ಮಾಡಿದ್ದಾರೆ. ಹರಿಹರದ ರಗಳೆಗಳು 63 ಪುರಾತನ ರಗಳೆಗಳು ಅಂತ ಕಲಬುರ್ಗಿಯವರು ಸಂಪಾದನೆ ಮಾಡಿದ್ದಾರೆ. ಅದನ್ನು ಕಲಬುರ್ಗಿಯವರೇ ನನಗೆ ಕೊಟ್ಟಿದ್ದಾರೆ. ಇದನ್ನು ಕಲಬುರ್ಗಿಯವರೇ ನನಗೆ ಉಚಿತವಾಗಿ ಕೊಟ್ಟಿರುವಂತಹದ್ದು. ನಿಮಗೂ ಕಲಬುರ್ಗಿ ತುಂಬಾ ಒಡನಾಟ ಇತ್ತು, ಬಹುಶಃ ತುಂಬಾ ಹತ್ರ ಇತ್ತು. ಪಾಪ ಅವರೇನೆ ನನಗೆ ಈ ನನ್ನ ಡಾಕ್ಟರೇಟ್ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದು ಅವರೇನೆ. ಮಾಡಿ ಅಂತ, ಈ ಪುಸ್ತಕನ ನೀವೇ ಎಡಿಟ್ ಮಾಡಿಕೊಡ್ಬೇಕು ಅಂತ ಬಲವಂತ ಮಾಡಿ 6 ತಿಂಗಳಲ್ಲಿ ನೀವು ಮಾಡಿಕೊಡ್ಬೇಕು ಅಂತ ನನಗೆ ಟೈಮ್. ಅಲ್ಲ ನೋಡಿ, ಡಾಕ್ಟರ್ ಎಂ ಕಲಬುರ್ಗಿ ಅಂದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಸೇರಿದವರು, ಬರೀ ಆ ಧರ್ಮದ ಸಂಬಂಧಪಟ್ಟಂತ ಸಾಹಿತ್ಯ ಮಾಡ್ತಾರೆ ಅಂತ ಅಲ್ಲ, ಈ ಥರದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವರ ಕಾಲದಲ್ಲಿ. ಅವರು ಕುಮಾರವ್ಯಾಸನ ಶಬ್ದಗಳನ್ನು ನೀವು ಒಂದೊಂದ್ಸರಿ ನೋಡ್ತಾ ಹೋದರೆ ಕಲಬುರ್ಗಿ ಅವರು ಹೇಳುವಂಥ ಅರ್ಥಗಳನ್ನು ನಮಗೆ ಅಯ್ಯೋ ನಾನು ಬೇರೆ ತಿಳ್ಕೊಂಡಿದ್ದಲ್ಲ ಅಂತ ಆಗುತ್ತೆ. ಕಲಬುರ್ಗಿ ಕುಮಾರವ್ಯಾಸ ಭಾರತ ಗೊತ್ತಿತ್ತಾ? ಅದರಲ್ಲಿ ನಾನು ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ, ಎಷ್ಟು ಸ್ವಾರಸ್ಯವಾಗಿದೆ ಅಂತ ನೀವು ಅದನ್ನು ಗಮನಿಸಿ. ಉದಾಹರಣೆ, ಅವರ ಅರ್ಥಕ್ಕೂ ನಮ್ಮ ಅರ್ಥಕ್ಕೂ ಯಾಕೆ ವ್ಯತ್ಯಾಸ ಆಯಿತು ಅಂತ. ಅವರು ಅರ್ಜುನ ಬ್ರಾಹ್ಮಣನ ವೇಷದಲ್ಲಿ ಇದ್ದಾನೆ, ಪಾಂಡವರೆಲ್ಲ ಬ್ರಾಹ್ಮಣ ವೇಷದಲ್ಲಿ ಕೂತಿದ್ದಾರೆ ದ್ರೌಪದಿ ಸ್ವಯಂವರದಲ್ಲಿ. ಪಾಂಡವರು ಅಗ್ನಿಯಿಂದ ತಪ್ಪಿಸ್ಕೊಂಡು ಬಂದು ಏಕಚಕ್ರ ನಗರದಲ್ಲಿ ಒಂದು 6 ತಿಂಗಳಿದ್ದು, ಆಮೇಲೆ ಮದುವೆ ಅಂತೇಳಿ ದ್ರುಪದನ ಆಸ್ಥಾನಕ್ಕೆ ಬಂದಿದ್ದಾರೆ. ಬ್ರಾಹ್ಮಣರ ವೇಷದಲ್ಲಿದ್ದಾರೆ, ಯಾರಿಗೂ ಗೊತ್ತಿಲ್ಲ ಇವರು ಪಾಂಡವರು ಅಂತ. ಅದೇ ಅರಗಿನ ಮನೆಗೆ ತಪ್ಪಿಸ್ಕೊಂಬರೋ ನಂತರದ್ದು. ಇಲ್ಲಿ ದ್ರುಪದನ ಮದುವೆಗೆ ಎಲ್ಲ ಏರ್ಪಾಟುಗಳಾಗಿವೆ. ಅವನು ಒಂದು ಇದನ್ನು ಷರತ್ತನ್ನು ಒಡ್ಡಿದ್ದಾನೆ, ಯಾರು ಈ ಮತ್ಸ್ಯಯಂತ್ರವನ್ನು ಭೇದನೆ ಮಾಡ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಡುವುದು, ದ್ರೌಪದಿಯನ್ನು ಕೊಡುವಂತ. ಯಾರೂ ಇಲ್ಲ, ಎಲ್ಲ ಸೋತೋದ್ರು. ಕ್ಷತ್ರಿಯರು ಯಾರೂ ಮುಂದೆ ಬರಲಿಲ್ಲ. ಆಗ ಈ ಹಾರೂರು ಜನನು ಕ್ಷತ್ರಿಯರಿಗೆ ಸರಿಯಾದ ಸಂಖ್ಯೆಯಲ್ಲಿ ಪಡಿ ಸಮುದ್ರವೇನೆ, ಕ್ಷತ್ರಿಯರಿಗೆ ಪಡಿ ಸಮುದ್ರವೇನೆ ಹಾರುವರಿದೆ ಇತ್ತ. ಈ ಕಡೆ ಅವ್ರಿಗೆ ಈಕ್ವಲ್ ನಂಬರ್ಸ್ ಇದ್ದಾರೆ ನೋಡಿ, ನಿಮ್ಮಲ್ಲಿ ಯಾರು ಪ್ರಯತ್ನ ಮಾಡಿದ್ರೆ ಮಾಡಿ, ಪರವಾಗಿಲ್ಲ ಅಂಥೇಳಿ ಅವನು ಒಂದು ಆಗ ಅನೇಕ ಚರ್ಚೆಗಳು ನಡೆಯುತ್ತವೆ. ಬ್ರಾಹ್ಮಣರು ಕ್ಷತ್ರಿಯರ ಮದುವೆ ಮಾಡ್ಕೋಬೋದು ಬೇಡವೋ ಅಂಥೇಳಿ. ಅದೆಲ್ಲ ಆವಾಗ ಅದು ಬರುತ್ತೆ, ಮಾಡ್ಕೊಳ್ಬೋದು, ಏನು ಆಕ್ಷೇಪಣೆ ಇಲ್ಲ ಶಾಸ್ತ್ರದಲ್ಲಿ ಅಂತ ಅದು ಸಿದ್ಧವಾಗುತ್ತೆ. ಹಾಗಾದ್ರೆ ಹೇಳಿ ಯಾರು ಧೈರ್ಯ ಇದ್ದವರು ಅಂತೇಳಿ ಇನ್ನೊಂದ್ಸರಿ ಅದು ಮಾತಾಡ್ಕೊತಿರ್ತಾರೆ ಎಲ್ಲ. ಆಗ ಈ ಬ್ರಾಹ್ಮಣರುಗಳೆಲ್ಲ ತಮ್ಮನ್ನೇ ತಾವು ಅಪಹಾಸ್ಯ ಮಾಡ್ಕೊಳ್ತಾರೆ. ಅಯ್ಯೋ ಯಮಗೆ ಬಂದ ದಕ್ಷಿಣೆ ಮೃಷ್ಟ ಭೋಜನದಿಂದ ತೃಪ್ತರಾವು, ನಮಗೇಕೆ ಈ ಅರವಿಂದ ವದನೆಯ ಸುಳಿವು. ಸಾಕು ಬಿಡು, ನಮಗೂ ಅವಳಿಗೂ ಸಂಬಂಧ ಇಲ್ಲ, ನಾವು ಬಂದಿರೋದು ದಕ್ಷಿಣೆಗೆ ಒಳ್ಳೆ ಊಟಕ್ಕೆ ಅಂಥೇಳಿ. ಕಾವ್ಯನೇ ಇದೆ, ಕಾವ್ಯ ಕುಮಾರವ್ಯಾಸನೇ ಬರೆಯೋದು, ಅವನು ಬ್ರಾಹ್ಮಣನೇ. ಹಾಗಂದ್ಕೊಂಡು ಇವರು ತಾವೇ ಮಾತಾಡ್ತಿರ್ತಾರೆ. ಇಲ್ಲದೇ ಇದ್ದರೆ ನಮಗೆ ಬೇಕಾದ್ರೆ ಭರತನಾಟ್ಯ ಶಾಸ್ತ್ರ, ನಾಟ್ಯಶಾಸ್ತ್ರ, ಅದರಲ್ಲಿ ವಾತ್ಸ್ಯಾಯನಾದಿ ಉಪಾಂಗದಲ್ಲಿ, ವಾತ್ಸ್ಯಾಯನ ಅಂತಂದರೆ ನಮ್ಮ ಈ ಕಾಮಶಾಸ್ತ್ರ, ಅವುಗಳಲ್ಲಿ ಅಂತಹ ಯಾವುದೇ ವಿಚಾರಗಳಲ್ಲಿ ನಮ್ಮನ್ನು ಬೇಕಾದ್ರೆ ಪರೀಕ್ಷಿಸಿ ನೋಡಿ ಆಮೇಲೆ ಬೇಕಾದ್ರೆ ದ್ರೌಪದಿನ ಮಾಡ್ಕೊಂಡ್ಲಿ ನಾವು ಮಾಡ್ಕೋತೀವಿ. ಆದರೆ ಬಿಲ್ನಲ್ಲಿ ಎತ್ಬಿಟ್ಟು ಮಾಡೋದು ಅಂದರೆ ನಮ್ಮ ವಿದ್ಯೆ ಅಲ್ಲ, ಅದು ಕ್ಷತ್ರಿಯರ ವಿದ್ಯೆ. ಅವರೇ ಸೋತು ಹೋಗಿದ್ದಾರೆ ಅಂದರೆ ನಮಗೆಲ್ಲ ಆಗುತ್ತೆ, ನಮ್ಮದಲ್ಲ ಇದು ಬೇಡ ಅಂತ ಕೆಲವು ಬ್ರಾಹ್ಮಣರು. ಇನ್ನು ಕೆಲವು ಧೂರ್ತ ಒಟುಗಳು ಅಂತ ಬರೀತಾನೆ ಅವನು, ಆ ಒಟುಗಳು ಒಂದು ಗುಂಪಲ್ಲಿ ಕೂತಿವೆ. ಆ ಹುಡುಗರು ಕೆಲವರು ಎದ್ಬಿಟ್ಟು ಅಲ್ಲದಿರ್ದೊಡೆ ಶಾಸ್ತ್ರ ಅಲ್ಲ ಅಂತ ಇಟ್ಕೊಳ್ಳಿ, ಅವ್ರಿಗೆ ಗೊತ್ತಿಲ್ಲ, ಕ್ಷತ್ರಿಯರಿಗೆ ಶಾಸ್ತ್ರ ಏನು ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಶೋಧಿಸಿದ ತನಿಬೆಲ್ಲವಿಕ್ಕಿದ ಹೂರಿಗೆಯ ಮೆದೆಯಲ್ಲಿ, ಅಂದರೆ ನೀವು ಒಂದು ಬಾಳೆ ಎಲೆಗಳನ್ನು ಹಾಕಿ ಉದ್ದಕ್ಕುವೆ ನಾವು ಕೂತ್ಕೋತೀವಿ ಊಟಕ್ಕೆ, ದ್ರೌಪದಿನೂ ಕೂತ್ಕೊಳ್ಳಿ ಆ ಕಡೆ ಎದುರುಗಡೆ ಊಟಕ್ಕೆ, ಎಲ್ಲರೆಲ್ಲವೂ ಬಡಿಸಿ. ಏನು ಶೋಧಿಸಿದ ತನಿಬೆಲ್ಲ ಮೊದಲು ಬಡಿಸ್ಬೇಕಾದ್ರೆ ನೀವು
ಒಂದು ದೊನ್ನೆಯಲ್ಲಿ ಶೋಧನೆ ಮಾಡಿದಂತಹ ಕೆನೆಯಾಗಿರುವ ತನಿಯಾದ ಬೆಲ್ಲ, ಅದನ್ನು ಇಡಿ ಹೂರಿಗೆಯ ಮೆದೆಯಲ್ಲಿ, ಹೂರಿಗೆ ಅಂದರೆ ಪೂರಿ ಅಂತೀವಲ್ಲ ನಾವೀಗ, ಅದು ಸಿಹಿ ತಿಂಡಿ ಅದು ಆ ಕಾಲಕ್ಕೆ. ಆ ಪೂರಿಗೆಯ ಮೆದೆ ಅಂದರೆ ಗೊತ್ತಲ್ಲ, ಹುಲ್ಮೆದೆ, ಹಾಗೆ ಒಟ್ಟಿರೋದೆಷ್ಟು 1-2 ಈಗ ಬಡಿಸ್ತಾ ಹೋಗುದಲ್ಲ, ಒಂದೊಂದು ಎಲೆ ಮುಂದೆ ಇಡಬೇಕೀಗೆ. ಪೂರಿಗೆಯ ಮೆದೆ, ಪುಲ್ಲಿಗೆಯ ಪರಿಪರಿಯ ಪಾಯಸದ ಸೂಪದಂಶಕದ, ನವಘೃತ ಸೂಪದಂಶಕ ಇರಬೇಕು. ನೀವು ಸೂಪ್ ಅಂತಿರಲ್ಲ ಹಾಗೆ ನವಘೃತ ಇರಬೇಕು, ಹೊಸದಾಗಿ ಆಗ್ತಾನೆ ಬೆಣ್ಣೆ ಕಾಯಿಸಿ ತುಪ್ಪ ಆಗಬೇಕು, ಅದು ನವಘೃತ. ನವಘೃತದ ಇದರಲ್ಲಿ ಆ ಥರ ಬಟ್ಲೆಗಳಲ್ಲಿ ತುಪ್ಪವನ್ನು ಇಡಬೇಕು ಪಕ್ಕದಲ್ಲಿ. ಆಮೇಲೆ ಅಲ್ಲಿ ಬಂದು ನೋಡಲಿ ಎಮ್ಮನೆ ಎಂದುದು ಧೂರ್ತ ಒಟುನಿಕರ, ಅಲ್ಲಿ ಬೇಕಾದ್ರೆ ನೋಡಲಿ ನಮ್ಮ ಶಕ್ತಿ ಏನು ಅಂತ ನಾವು ತೋರಿಸ್ತೀವಿ, ಯಾರು ಅಂತ ಪ್ರೂವ್ ಮಾಡ್ತೀವಿ. ಆ ಬೇಕಾದ್ರೆ ದ್ರೌಪದಿನ ಅಲ್ಲಿ ಸೋಲಿಸ್ತೀವಿ ನಾವು ಅಂತ ಹೀಗೆ ಮಾತಾಡ್ಕೊಳ್ತಾ ಇರ್ತೇವೆ. ಆಗ ಧರ್ಮರಾಯ ಈ ಅರ್ಜುನನ ಕಡೆಗೆ ನೋಡ್ತಾನೆ ಸುಮ್ಮನೆ ಅಷ್ಟೆ. ತಮ್ಮನನ್ನು ನೋಡಿದನು, ಸನ್ನೆಯ ಮಾಡಿದೊಡೆ ಕೈಗೊಂಡನು. ನನಗೆ ಗೊತ್ತಾಗೋಯ್ತು, ಧರ್ಮರಾಯ ನನಗೆ ಆದೇಶ ಕೊಡ್ತಾ ಇದ್ದಾರೆ, ಈ ಬ್ರಾಹ್ಮಣರು ಹುಡುಗರು ಹೋಗಲಿ, ಹೋಗುವ ನೀನೇ ಅಂಥೇಳಿ. ಆಗ ನಿಧಾನವಾಗಿ ಮೆಲ್ಲಕ್ಕೆ ದೋತ್ರ ದರ್ಭೆಯ ಗೂಢ ಸಂವರಿಸುತ್ತಾ ಮೆಲ್ಲನೆ ಸಭೆಯಲ್ಲಿ ಎದ್ದು ನಿಂತ ಅರ್ಜುನ. ಅಂದರೆ ಈ ಬ್ರಾಹ್ಮಣರು ಉಟ್ಕೊಳ್ಳುವ ಪಂಚೆಗಳು ನೋಡ್ತಿರಲ್ಲ, ಅದೊಂದು ಇಳಿಮುಳಿ ಅಂತೀವಿ, ಇಳಿಯಾಮುಳಿಯ ಅಂತೀವಲ್ಲ ನಾವು, ಹಾಗೆ ಸ್ವಲ್ಪ ಎಳೆದಾಡ್ತಿರುತ್ತೆ. ಕ್ಷತ್ರಿಯರ ಉಟ್ಕೊಳ್ಳುವ ಪಂಚೆ ವೀರಗಚ್ಚೆ, ಅದು ಕೆಳಗೆ ಎಳೆದಾಡಲ್ಲ, ಅದು ಟೈಟ್ ಇರುತ್ತೆ. ಅದು ಅವರು ಒಂದು ಮಂಡಿಯವರೆಗೆ ಬರುವ ಅಷ್ಟೇ ಪಂಚೆ ಉಟ್ಕೊಳ್ಳೋದು ಅವರು. ಇವನು ನಿಧಾನವಾಗಿ, ಅವನಿಗೆ ಹೊಸದು ಪಾಪ, ಈ ಪಂಚೆ ಊಟ ಅಭ್ಯಾಸ ಇಲ್ಲ, ಬ್ರಾಹ್ಮಣರು ವೇಷ ಹಾಕೊಂಡ್ಬಿಟ್ಟಿದ್ದಾರೆ ಆಯಿತಾ. ಆಗ ಅವನು ನಿಧಾನವಾಗಿ ಧೋತ್ರವನ್ನು ನಿಧಾನವಾಗಿ ಸರಿ ಮಾಡಿಕೊಂಡು ಒಂದ್ಸರಿ ಹಿಂದ್ಗಡೆ ಸಿಕ್ಕಿಸ್ಕೊಂಡು, ಪುನಃ ಅದೇನು ಜಾರೋ ಇರುತ್ತೋ ಇರುವಂಥ ಪುನಃ ಸಿಕ್ಕಿಸ್ಕೊಂಡು, ಆಮೇಲೆ ದರ್ಬೆಯ ಗೂಢ ಸಂವರಿಸುತ್ತಾ, ದರ್ಬೆಯ ಗೂಡು ಕೈಲಿಟ್ಕೊಂಡಿದ್ದಾನೆ, ದರ್ಬೆಗಳನ್ನೆಲ್ಲ ಹಾಕ್ಕೊಂಡು ಅದನ್ನು ಪುನಃ ಸರಿ ಮಾಡಿಕೊಂಡು ಮೆಲ್ಲನೆ ಎದ್ದು ನಿಂತ್ಕೊಂಡ. ಈ ಹುಡುಗರೆಲ್ಲ ಅವನ್ನ ಅಪಹಾಸ್ಯ ಮಾಡೋಕ್ಕೆ ಶುರು ಮಾಡಿದ್ವು. ಇವ್ರು ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ, ಯಾರು ಹೊಸ್ತರ ಬ್ರಾಹ್ಮಣರ ಥರ ಕಾಣಿಸ್ತಿದ್ದಾರೆ ಇವರು. ಏನು ಸಿದ್ಧಿ ಉಪಾಧ್ಯರು ಎದ್ದಿರಿ, ಏನಪ್ಪ ಇದು ಎದ್ದು ಬಿಟ್ರಿ ಬ್ರಾಹ್ಮಣರೇ, ಏನು ಯಾಕೆ ಎದ್ರಿ ನೀವು? ಉಳಿದವರೆಲ್ಲ ಈ ಹುಡುಗರಿಗೆ ಅಂದ್ಕೊಂಡಿರೋದೇನು, ಈ ಬ್ರಾಹ್ಮಣ ಹುಡುಗರು ಸುತ್ತ ಇದ್ದವು ಅಂದ್ಕೊಳ್ಳೋದು ಏನು ಅಂದರೆ, ಪಂಚೆ ಎಲ್ಲ ಸರಿ ಮಾಡಿಕೊಂಡು ಕಟ್ಟಿ ಕೂತ್ಕೊಂಡು ಎದ್ದಿದ್ದಾನೆ ಅಂತ ಅವು ತಿಳ್ಕೊಂಬಿಟ್ಟು ಪಾಪ. ಅವುಗಳಿಗೆ ಯಾರಿಗೂ ನಂಬಿಕೆ ಇಲ್ಲ. ಹೀಗೆ ಯಾರೋ ಬ್ರಾಹ್ಮಣ ಒಬ್ಬ ಹುಡುಗ ಹೋಗಿ ಅದು ಮತ್ಸ್ಯಂತರ ಭೇದನ ಅಂದರೆ ಸಾಮಾನ್ಯವೇ ಅದು. ಹಾಗೆ ಅಂದ್ಕೊಂಡು ಹುಡುಗರು, ಏನು ಸಿದ್ಧಿ ಉಪಾಧ್ಯರು ಎದ್ದಿರಿ, ಧನುವಿಂಗ್ ಅಲ್ಲಲೇಂ, ಆ ಬಿಲ್ ಹತ್ರಕ್ಕೆ ಅಲ್ಲ ತಾನೆ, ಮೊದಲು ಅದೇ ಬಿಡಪ್ಪ ಅದಲ್ಲ ತಾನೆ, ಅಲ್ಲ ಧನುವಿಂಗ್ ಅಲ್ಲಲೇಂ, ಅಥವಾ ಬಯಸಿದಿರೇ ನಿತಂಬಿನಿಯ, ಅಯ್ಯೋ ಈ ನಿತಂಬಿನಿ ಅಂದರೆ ಸುಂದರಿ ಆದವಳು ಅನ್ನೋದು ಪರ್ಯಾಯ ಅರ್ಥ ಅದಕ್ಕೆ. ಬಯಸಿದಿರೇ ನಿತಂಬಿನಿಯ, ಈ ದ್ರೌಪದಿಯನ್ನು ಅಥವಾ ನೀವೇನಾದ್ರು ಮನಸ್ಸಲ್ಲಿ ಇಷ್ಟಪಟ್ಬಿಟ್ಟಿದ್ದೀರೋ, ನಮ್ಗೆ ಯಾರಿಗೂ ಗೊತ್ತಿಲ್ಲ ಹಾಗೆ, ಜೋಪಾನ ಒಳಗೆ ಕೃಷಿ ಶಾಬಿಟ್ಟಿದೆ ನಿಮಗೆ ಅಂತ. ಇದೇನು ಹದ ನೀವು ಮಾಡ್ತಿರೋದು ಏನು ಅಥವಾ ನೀವೇನು ನೀವು ಈ ಬಿಲ್ಲನ್ನು ಏನು ತಿಳ್ಕೊಂಬಿಟ್ರಿ ನೀವು? ಇದೇನೋ ಉಪಾಸನದ ಕೊಳವಿಯೋ ಕೃಷ್ಣಾಜಿನವೋ, ಉಪಾಸನೆ ಮಾಡೋಕ್ಕೆ ಕೊಳವಿಯಲ್ಲಿ ಊದ್ತಾರಲ್ಲ ಅಗ್ನಿಯನ್ನು ಯಜ್ಞ ಮಂಟಪದಲ್ಲಿ, ಆ ಥರ ಇದನ್ನು ಒಂದು ಕೊಳವಿ ಅಂದ್ಕೊಂಡ್ಬಿಟ್ರೆ ಸುಲಭವಾಗಿ ಎತ್ಕೊಂಡ್ಬಿಡ್ಬೋದು ಅಂತ, ಅಥವಾ ಕೃಷ್ಣಾಜಿನ ಅಂದ್ಕೊಂಡ್ರೆ ನೀವು ಉಟ್ಕೊಂಡಿರ್ತೀರಲ್ಲ, ಕೃಷ್ಣ ಇದು ಜಿಂಕೆಯ ಚರ್ಮ, ಇದು ಕೃಷ್ಣಾಜಿನ ತುಂಬ ಹಗೂರವಾಗಿರುತ್ತೆ, ಎಡಗೈ ಎತ್ತು ಹೊರಟೋಗ್ಬಿಡೋದು, ಆ ಥರ ಅಂದ್ಕೊಂಡ್ಬಿಟ್ರೆ ಇದನ್ನು ನೀವು ನೆನೆದುದು ಭಗೀರಥ ಯತ್ನ, ಇದಾಗೋದಿಲ್ಲ ಬಿಡು ನಿನ್ನ ಕೈಲಿ, ಕೂತ್ಕೋ ಅಂತ ಹುಡುಗರೆಲ್ಲ ಹಾಸ್ಯ ಮಾಡ್ತಿದ್ರು. ಇವನು ನಿಧಾನವಾಗಿ ಧರ್ಮರಾಯನ ಇನ್ನೊಂದು ಸರಿ ನೋಡ್ದ, ಕುಂತಿ ಕೂತ್ಕೊಂಡಿದ್ದಾಳೆ, ಅಲ್ಲೇ ನಮಸ್ಕಾರ ಮಾಡ್ದ. ಮತ್ತು ಹಂತಿಯ ಹರಿಗೆಯನ್ನು ಅಭಿವಂದಿಸಿದ ಅಕ್ಷಿಯಲಿ, ಕೃಷ್ಣನು ಹಂತಿ ಅಂದರೆ ಸಾಲು, ಪಂಕ್ತಿ ಸಾಲಲ್ಲಿ ಕೃಷ್ಣನು ಕೂತ್ಕೊಂಡಿದ್ದಾನೆ ರಾಜರ ಸಾಲಿನಲ್ಲಿ. ಅವನನ್ನು ನೋಡ್ದ, ದೂರದಿಂದ ನೋಡಿ ಅಕ್ಷಿಯಲಿ ಅಭಿನಂದಿಸಿದನು, ಕಣ್ಣಲ್ಲೇ ಅವನಿಗೆ ನಮಸ್ಕಾರ ಮಾಡಿದಂತೆ. ಯಾಕೆಂದರೆ ನಮಸ್ಕಾರ ಹೇಗೆ ಮಾಡಿಬಿಟ್ರೆ ಇವನು ಕೃಷ್ಣನಿಗೂ ಇವನಿಗೂ ಏನೋ ಸಂಬಂಧ ಇರಬೇಕು ಗೊತ್ತಾಗ್ಬಿಡುತ್ತೆ. ನಮಸ್ಕಾರ ಮಾಡ್ದ, ಮುಂದಕ್ಕೆ ಹೊರಟ ಧೈರ್ಯ ಏನು. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಈಗ ಆ ದ್ರೌಪದಿಯ ಸಖಿಯರು ನೋಡಿದರು, ದ್ರೌಪದಿ ಸುತ್ತ ನಿಂತ್ಕೊಂಡಿದ್ದಾರೆ, ಅವಳು ಹಾರ ಹಿಡ್ಕೊಂಡು ನಿಂತ್ಕೊಂಡಿದ್ದಾಳೆ, ಯಾರಿಗೆ ಬೇಕಾದ್ರು ಆ ಮೀನಿನ ಕಣ್ಣು ಯಾರು ಬಾಣ ಹೊಡಿತಾರೆ ನಂಗೆ ಹಾರ ಹಾಕೋದು ಅಂತ ನಿಂತ್ಕೊಂಡಿದ್ದಾಳೆ ಇವಳು. ಸಖಿಯರು ಸುತ್ತ ನಿಂತಿದ್ದಾರೆ, ಅವ್ರು ನೋಡ್ತಾ ಇದ್ದಾರೆ, ಇವನು ಬ್ರಾಹ್ಮಣ ಬರ್ತಾ ಇದ್ದಾನೆ, ಎಲ್ಲ ಕ್ಷತ್ರಿಯವರು ಸೋತೋಗಿದ್ದಾನೆ, ಈ ಬ್ರಾಹ್ಮಣ ಬರೀ ಹುಡುಗ ಬರ್ತಾ ಇದ್ದಾನೆ ಅಂದರೆ ಅವ್ರಿಗೆ ಆಶ್ಚರ್ಯ. ಆಗ ಅವರುಗಳು ದ್ರೌಪದಿ ಇನ್ನೆಲ್ಲ ನೋಡ್ತಾ ಇನ್ನೆಲ್ಲ ಕರಿತಾ ಇರ್ತಾಳೆ, ನಾಚಿಕೆ. ಆಗ ದ್ರೌಪದಿ ಅನ್ನೋ ಉದ್ದೇಶ ಸಖಿಯರು ಹೇಳ್ತಾರೆ ಮಾತು, ಇತ್ತ ನೋಡವು ತಾಯೇ, ಎಲ್ಲಿ ನೋಡ್ತಾ ಇದೆಯಾ ನೀನು, ಈ ಕಡೆ ತಿರ್ಕೊಂಡು ನೋಡು ಮೊದಲು, ಹಾರುವರತ್ತ ಬ್ರಾಹ್ಮಣರು ಕೂತಿದಾರಲ್ಲ ಅಲ್ಲಿ ನೋಡು, ಅಲ್ಲಿಂದ ಎದ್ದೊಬ್ಬ ಬರ್ತಾ ಇದ್ದಾನೆ. ಇತ್ತ ನೋಡವು ತಾಯೆ ಹಾರುವರತ್ತ ಗಡ್ಡದ ಉಪಾಧ್ಯರನು, ಗಡ್ಡ ಬಿಟ್ಬಿಟ್ಟಿದ್ದಾರೆ, ಬ್ರಾಹ್ಮಣರ ಥರವೇ ಇರಬೇಕು ಅಂತ ಗಡ್ಡನೂ ಬಿಟ್ಕೊಂಡಿದ್ದಾರೆ. ಗಡ್ಡದ ಉಪಾಧ್ಯರನು ತಾವೆತ್ತುವರು ಗಡ ಧನುವನು
ಎಸುವರುಗಡ ತಿಮಿಂಗಿರನ ಅಬ್ಬಬ್ಬ ಏನು ಧೈರ್ಯ ಹೇಳೋಣ ಅವ್ರಿಗೆ. ಆ ಬಿಲ್ಲನ್ನು ಎತ್ತಾರಿ ಇವರು, ಆ ಮೀನನ್ನು ಹೊಡೆಯೋಕ್ಕಾಗುತ್ತೆ ಇವರಿಗೆ. ಲೇಸಾಯಿತು, ಹೊತ್ತುಗಳೆವರೆ ಲೇಸು. ನಾನು ಈ ಶಬ್ದಕ್ಕೆ ಬರಬೇಕಾಯ್ತು ಇಷ್ಟೊತ್ತು. ಹೊತ್ತುಗಳೆವರೆ ಲೇಸು. ನಾನು ಹೀಗೆ ವ್ಯಾಖ್ಯಾನ ಮಾಡ್ತಾ ಇದ್ದೆ. ಕಲಬುರಗಿ ಕೂತಿದ್ರು, ಕಲಬುರಗಿಯವರು ಇದ್ದಾರೆ ಎದುರುಗಡೆ ಸಭೆಯಲ್ಲಿ. ಅಲ್ಲಿ ಧಾರವಾಡದಲ್ಲೇ ಅವರೇ ಪ್ರೋಗ್ರಾಮ್ ಮಾಡಿದರು. ಸಭೆಯಲ್ಲಿ ಕಲಬುರಗಿಯವರು ಮುಂದ್ಗಡೆ ಕೂತ್ಕೊಂಡಿದ್ದಾರೆ. ಅಲ್ಲಿ ತುಂಬ ಜನ ಸೇರಿಸಿದ್ದಾರೆ ಅವರು, ಕಲಬುರಗಿಯವರೇ. ತುಂಬ ಚೆನ್ನಾಗಿರುತ್ತೆ ಬಿಡ್ರಿ ಇದು ಅಂತೇಳಿ ಕರೆಸಿಲ್ಲ. ಅವರೇ ಹೇಳಿದ್ದು ಇದು ಮಾಡಿರಿ ನೀವು ಇದನ್ನ ಅಂತೇಳಿ, ಈ ಚಾಪ್ಟರ್ ತಗೋಬೇಕು ಅವರೇ ಹೇಳಿದರು. ಆಯಿತು. ನಾನು ವ್ಯಾಖ್ಯಾನ ಮಾಡುವಾಗ ಹೊತ್ತುಗಳೆವರೆ ಲೇಸು ಈ ಸಾಲು ಅಷ್ಟೇ. ಅಂದರೆ ಸುಮ್ಮನೆ ಅವನು ಬರೋದು ಇಲ್ಲಿ ಹೋಗೋದು, ಅವನ ಕೆಳಗೆ ಬೀಳುವುದು, ಮೈಗೆ ನುಗ್ಗಿಸ್ಕೊಂಡು ಅದರ ಬಿಲ್ಲಿನ ಮೇಲೆ ಹಾಕ್ಕೊಂಡು ಹೋಗೋದು ಅಷ್ಟೇ ತಾನೇ. ಕೈ ಕ್ಯಾಲೆಕ್ಟ್ ಮಾಡ್ಕೊಂಡು ಹೋಗ್ತಾನೆ. ಸಮಯ ಕಳೆದ ದಂಡ, ಇದು ವೇಸ್ಟ್ ಇದು ಅಂತ ಅವ್ರು ಹೇಳ್ತಿದ್ದಾರೆ ಅಂತ ನಾನು ವ್ಯಾಖ್ಯಾನ ಮಾಡಿದೆ. ಕಲಬುರಗಿಯವರೇ ಎದ್ದು ನಿಂತ್ಕೊಂಡ್ರು ಸಭೆಯಲ್ಲಿ. ನಿಮ್ಮ ಮಾತು ಮುಗಿದ್ಮೇಲೆ ನನ್ನ ಮಾತು ಮುಗಿದು ಆ ವ್ಯಾಖ್ಯಾನ ಮುಗಿಸಿದೆ. ಹಾಡಕ್ಕೆ ಮೊದಲು ಒಂದು ನಿಮಿಷ ಅಂತಂದರು. ಎದ್ದು ನಿಂತ್ಕೊಂಡ್ರು ಸಭೆಯಲ್ಲಿ. ನಿಂತ್ಕೊಂಡು ಅವರು ಕಲಬುರಗಿ ನೋಡ್ರಿ ಇದಕ್ಕೆ ಇನ್ನೊಂದು ಅರ್ಥ ಮಾಡ್ಲಿಕ್ಕೆ ಆಗ್ತದೆ ನೋಡ್ರಿ ಪ್ರಸನ್ಟ್ರೆ ಅಂತಂದರು. ಸರ್ ಹೇಳಿ ಸರ್ ಪ್ಲೀಸ್ ಅಂತಂದೆ. ಅದಕ್ಕೆ ಹೊತ್ತುಗಳೆವರೆ ಲೇಸು ಅಂತಂದರೆ ಅವ್ರು ಹೇಳ್ತಿರೋದು ಸಖಿಯರು ದ್ರೌಪದಿಗೆ, ಕ್ಷತ್ರಿಯರನ್ನು ಏನಾದ್ರು ನೀನು ಮದುವೆ ಮಾಡಿಕೊಂಡ್ರೆ ಅವರು ವರ್ಷದಲ್ಲೇ 6 ತಿಂಗಳು 10 ತಿಂಗಳು ಯುದ್ಧ ಅದು ಇದು ಅಂತ ಬೇರೆ ಕಡೆ ಹೋಗ್ತಾರೆ. ಊರಲ್ಲಿ ಇರುವಾಗಲೂ ಸಹ ರಾಜನ ಆ ಸೆಕ್ಯೂರಿಟಿಯೋ, ಆ ಕೆಲಸವೋ, ಈ ಕೆಲಸವೋ, ಅರಮನೆ ಕೆಲಸವೋ, ಯಾರನ್ನೋ ಕಾಯೋದೋ, ಇದೆಲ್ಲ ಇದ್ದೇ ಇರುತ್ತೆ ಅವರಿಗೆ. ಆಯಿತಾ? ಯಾವಾಗಲೂ ಮಂದ್ಲಿ ಸಿಗಲ್ಲ. ನಿನಗೆ ಹೊತ್ತುಗಳಿಯೂ ಕಷ್ಟವಾಗುತ್ತೆ. ನಿನಗೆ ಹೊತ್ತು ಟೈಮ್ ಕೊಡಲ್ಲ ಅವರು, ನಿನಗೆ ಟೈಮ್ ಕೊಡಲ್ಲ. ಅದರಿಂದ ಹೊತ್ತುಗಳೆವರೆ ಯಾರು ಲೇಸು? ಬ್ರಾಹ್ಮಣರ ಲೇಸು. ಕೆಲವರು ಎಲ್ಲಿಗೂ ಹೋಗಲ್ಲ ಅವರು. ಈ ಥರ ಗಂಟೆಗಟ್ಟಲೆ ಊರು, ತಿಂಗಳಿಗಟ್ಟಲೆ ಊರು ಬಿಟ್ಟು ಎಲ್ಲಿ ಹೋಗ್ತಾರೆ ಅವರು? ಅಲ್ಲೇ ಇರ್ತಾರೆ, ಇಲ್ಲೇ ಇರ್ತಾರೆ. ಯಾವುದೋ ಒಂದು ಪಕ್ಕದ ಹಳ್ಳಿಗೆ ಒಂದು ಬ್ರಾಹ್ಮಣ ಇರ್ತಾರೋ, ಭೋಜನ ಹೋಗ್ತಾರೆ, ಬರ್ತಾರೆ, ಏನೋ ಕೆಲಸ ಮಾಡಿಸ್ತಾರೆ, ಪೂಜೆ ಮಾಡಿಸ್ತಾರೆ, ಬರ್ತಾರೆ. ಅಷ್ಟು ಬಿಟ್ಟರೆ ಅವ್ರು ದೂರ ಎಲ್ಲಿಗೂ ಹೋಗಲ್ಲ. ಯಾವಾಗಲೂ ನಿನ್ನ ಜೊತೆ ಸಿಕ್ಕಿರ್ತಾರೆ, ನಿನ್ನ ಜೊತೆ ಇರ್ತಾರೆ. ಪಗಡೆ ಆಟನೋ, ಹಲ್ಗುಡಿ ಮನೆ ಆಟನೋ ಆಟ ಆಡ್ಕೊಂಡು ಆರಾಮಾಗಿ ನೀನು ಅವ್ರ ಜೊತೆ ಕಾಲ ಕಳಿಬೋದು. ಹೊತ್ತುಗಳೆವರೆ ಲೇಸು. ಕಲಬುರಗಿ ನೋಡ್ರಿ ಹೆಂಗಿದೆ ಅರ್ಥ. ಇದಾಗೋದಿಲ್ಲೇನ್ರಿ? ಅದ್ಭುತವಾಗಿದೆ ಸರ್. ನಾನು ಕೂಡಲೇ ಸರ್ ನಾನು ಹೇಳಿದ್ದು ತಪ್ಪು. ಇಲ್ಲಿವರೆಗೂ ನಾನು ಹೇಳಿದ ಅರ್ಥನೇ ಹೇಳ್ಕೊಂಬರ್ತಿದ್ದೀನಿ. ಇವತ್ತಿಂದ ನೀವು ಹೇಳಿದ ಅರ್ಥ ಹೇಳ್ತೀನಿ ಸರ್. ಹಾಗಾದ್ರೆ ನಾನು ಅವರಿಗೆ ಕೈ ಮುಂದೆ ಭಾಳ ಎಲ್ಲ ಕೂತಿದ್ದ ಜನ ಸುಮಾರು ಒಂದು 200-250 ಜನ ಇದ್ದರು. ಎಲ್ಲ ಎದ್ದು ನಿಂತ್ಕೊಂಡು ಚಪ್ಪಳೆ ಹೊಡೆದ್ರು ಅವರು. ಅಂದರೆ ಜನ ಹೇಗೆ ಕೇಳ್ತಿರ್ತಾರೆ, ಎಷ್ಟು ಆಸಕ್ತಿಯಿಂದ ಗಮನಿಸ್ತಿರ್ತಾರೆ ಇಂಥ ಇದು. ದೊಡ್ಡ ಸ್ಕಾಲರ್ ಅವರು. ಈಸ್ ವೆರಿ ವೆರಿ ಬಿಗ್ ಸ್ಕಾಲರ್. ಕುಮಾರವ್ಯಾಸನನ್ನ ಎಂತ ಅದ್ಭುತವಾಗಿ ಓದ್ಕೊಂಡಿದ್ದಾರೆ ಅವರು. ಹೇಳಿದ್ನಲ್ಲ, ಪಂಪನ ಬಗ್ಗೆ ಎಲ್ಲ ಮಾತಾಡ್ತಿದ್ರು ಅವರು. ಪಂಪ ಅವರ ವಿಶೇಷವಾಗಿ ಅಧ್ಯಯನದ ಕವಿಯವರು. ಅಲ್ಲಿ ಪಂಪನ ಊರು ಅಣ್ಣಿಗೇರಿ. ಆ ಅಣ್ಣಿಗೇರಿ ಹತ್ರ ಇವರ ಮುತುವರ್ಜಿಯಲ್ಲೇ ಪಂಪನ ಒಂದು ಸ್ಮಾರಕ ಅಂತ ಹೇಳಿ ಒಂದು ಕಟ್ಟಡವನ್ನು ಕಟ್ಟಿಸಿದ್ದಾರೆ ಅವರೇ. ಅದು ಒಂದು ಲೈಬ್ರರಿ, ಒಂದು ಕಟ್ಟಡ ಎಲ್ಲ ಸರ್ಕಾರದಿಂದ ಮಾಡಿಸಿದ್ದಾರೆ. ಅದೇ ಥರ ಬೇಂದ್ರೆಯವರ ಇದ್ರ ಬಗ್ಗೆ ಸಹ ಸಾಧನಕೆರೆಯಲ್ಲಿ ಇವರು ಆ ಟ್ರಸ್ಟಿಗೆ ಅಧ್ಯಕ್ಷರಾಗಿದ್ದರು. ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗಿದ್ರು. ಬೇರೆ ಬರ್ರಿ, ಬೇರೆಯವ್ರ ಮನೆಗೆ ಹೋಗೋಣ, ನಮ್ಮ ಸಾಧನಕೆರೆ ನೋಡ್ಕೊಂಬರೋಣ ಬರ್ರಿ ಅಂತ ಹೇಳಿ ಕರ್ಕೊಂಡೋದ್ರು ನನಗೆ. ಅದು ಏನಾಯ್ತು ಅವತ್ತು, ನಾವು ಅವ್ರ ಕಾರಲ್ಲೇ ಹೋಗ್ತಾ ಇದ್ದೀವಿ. ಮಳೆ ಅಂದರೆ ಅವರು ಬೇಂದ್ರೆ ಅವ್ರ ಮನೆಯೆಲ್ಲ ತೋರಿಸಿದ್ರು. ನಮ್ಮ ಲೈಬ್ರರಿಗೆ ನೋಡ್ರಿ ಇದು ಅಂತೇಳಿ ಎಲ್ಲ ಪುಸ್ತಕಗಳನ್ನೆಲ್ಲ ಪರಿಚಯ ಮಾಡಿಸಿದ್ರು. ಮತ್ತು ಬನ್ರಿ ಆ ಕೆರೆ ತೋರಿಸ್ತೀನಿ, ಸಾಧನ ಕೆರೆ ಅಂತ ಹೇಳಿದ್ರಲ್ಲ, ಕೆರೆ ಅದು, ಕೇರಿ ಅಲ್ಲ ಕೆರೆ, ಸಾಧನ ಕೆರೆ ಅದು. ಅವ್ರು ಕೆರಿ ಅಂತಾರೆ, ಸಾಧನ ಕೆರೆ ಅಂತ. ಅದನ್ನು ಬೇಂದ್ರೆಯವರೇ ಹೆಸರಿಟ್ಟಿದ್ದು ಅಂತ ಹೇಳ್ತಾರೆ ಇವರು. ಅದಕ್ಕೆ ಮೊದಲ ಹೆಸರು ಇರಲಿಲ್ಲ, ಸಿದ್ದರ ಕೆರೆ ಅಂತಲೇನೋ ಇತ್ತು. ಬೇಂದ್ರೆಯವರು ಹೆಸರಿಟ್ಟಿದ್ದು ಅದಕ್ಕೆ. ಆ ಕೆರೆ ಹತ್ರ ಹೋದು ಮಳೆ ಹಿಡಿದು ಬಿಡ್ತು, ಜೋರು ಮಳೆ, ಭಯಂಕರವಾದಂತಹ ಮಳೆ. ಅಂಥ ಮಳೆಯಲ್ಲೂ ಛತ್ರಿ ಹಿಡ್ಕೊಂಡು ಅವರು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅವರಿಗೆ ಅದು ತೃಪ್ತಿ ಇಲ್ಲವೇ ಇಲ್ಲ, ಅದಷ್ಟನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿ. ಬೇಂದ್ರೆ ಅವರಿಗೆ ಅಂಥ ದೊಡ್ಡ ಅಭಿಮಾನಿ ಅವರು. ಕಲಬುರಗಿ ಗ್ರೇಟ್ ಸ್ಕಾಲರ್, ವೆರಿ ಗ್ರೇಟ್ ಸ್ಕಾಲರ್. ವಿ ಹ್ಯಾವ್ ಲಾಸ್ಟ್ ಹಿಮ್ ಫಾರ್ ಎ ಬ್ಯಾಡ್ ರೀಸನ್. ಹೀಗೆ ಆಗ್ತಿರ್ತದೆ ಇವೆಲ್ಲ. ಸಾಧನಶೀಲ 60ರ ಅಭಿನಂದನಾ ಗ್ರಂಥ. ಓ ಸರ್, ತಮಗೆ 60 ವರ್ಷ ಆದಾಗ? ನನಗೆ 60ನೇ ವರ್ಷ ಆದಾಗ. ಹಂಗೆ ಇದ್ದೀರಾ? 60ರಲ್ಲಿದ್ದಂಗೆ ಇದ್ದೀರಾ? ಇಸ್ಕಾನ್ನಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿ ಈ ಪುಸ್ತಕ ರಿಲೀಸ್ ಮಾಡಿದರು. ವೆರಿ ನೈಸ್. ಅವತ್ತು ಅಂದರೆ 14 ವರ್ಷದಿಂದ ಮಾಡಿರೋದು. ರಾಮಜೋಯಿಸ್ ಅವರಿದ್ದರು, ನಮ್ಮ BC ನಾಗೇಶ್ ಅವಾಗ MLA ಆಗಿದ್ದರು, ತಿಪ್ಟೂರು MLA ಅವರು. BC ನಾಗೇಶ್ ಅವರು, ಚಂದ್ರಶೇಖರ್ ಅವರು ಶಿಕ್ಷಣ ಸಚಿವರಾಗಿದ್ದಲ್ಲ ಅವರು, ಕಲಬುರಗಿಯವರು ಬಂದಿದ್ದರು ಅವತ್ತು. ಗ್ರೇಟ್ ಸರ್, ವೆರಿ ಮೆಮೊರಬಲ್ ವೆಕೇಶನ್. ಬಟ್ ನಿಮ್ಗೆ ರಿಗ್ರೆಟ್ಸ್ ಇಲ್ಲ? ದುಡ್ಡು ಕಾಸು ಮಾಡ್ಕೋಬೇಕಾಯ್ತು ಅಂತ ರಿಗ್ರೆಟ್ಸ್ ಇಲ್ಲ? ಇದಕ್ಕಿಂತ ಎಂಥ ದುಡ್ಡ್ರಿ. ಈಗ ನಾನು ನಿಮಗೆ ಎಷ್ಟು ದುಡ್ಡು ಕೊಟ್ಟಿದ್ರು ನಿಮಗೆ ಸಂತೋಷ ಆಗ್ತಿರ್ಲಿಲ್ಲ. ಹೃದಯ ತುಂಬುತ್ತಾ ಇದೆ. ಇದರಲ್ಲಿರುವ ಸಂತೋಷ ಇದೆಯಲ್ಲ ದುಡ್ಡಿಂದ ಬರಲ್ಲ. ನೀವು ಎಷ್ಟು ಕೋಟಿ ಕೊಟ್ಟರು ಯು ಕ್ಯಾನಾಟ್ ಅರ್ನ್ ದಿಸ್ ಹ್ಯಾಪಿನೆಸ್. ಅದರ ಅನುಭವವೇ ಬೇರೆ, ದುಡ್ಡಿನ ಅನುಭವನೇ ಬೇರೆ. ಅದು ದುಡ್ಡಿನ ಒಂದು ಬ್ಯಾಡ್ ಕ್ವಾಲಿಟಿ ಏನು ಅಂದರೆ
ಸ್ವಲ್ಪ ಇರುವವರೆಗೂ ನಾವು ಹೇಳ್ದಂಗೆ ಅದು ಕೇಳ್ತಾ ಇರುತ್ತೆ. ಅದು ಸ್ವಲ್ಪ ಜಾಸ್ತಿ ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ನಮ್ಮಲ್ಲಿ ಸೇರಿದ ಕೂಡಲೇ ಅದು ನಮ್ಮನ್ನು ಅದು ಹೇಳ್ದಂಗೆ ಕೇಳೋ ಹಾಗೆ ಮಾಡುತ್ತೆ. ಒಂದು ಲಿಮಿಟ್ಟು ಅದು ಬಿಟ್ಟು ಮೇಲಕ್ಕೆ ಹೋದರೆ ಅಂದರೆ ನಮಗೆ ಅಗತ್ಯಕ್ಕಿಂತ ಹೆಚ್ಚು ಸೇರಿದಾಗ ಅದು ಡೈರೆಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಇಲ್ಲ ಈ ದುಡ್ಡನ್ನು ಇಲ್ಲಿ ಸುಮ್ಮನೆ ಈ ಥರ ಇಡೋದಲ್ಲ, ಅಲ್ಲೊಂದು ಬಾರಿದೆ ಅಲ್ಲಿಗೆ ಹೋಗಬೇಕು ಅಂತಲೋ, ಒಂದು ಇಸ್ಪೀಟ್ ಅಡ್ಡ ಇದೆ ಅಲ್ಲಿಗೆ ಹೋಗಬೇಕು ಅಂತಲೋ ಆಡಿಸುತ್ತೆ. ಅದು ಚೇಂಜ್ ಓವರ್ ಮೈಂಡ್, ಅದು ಎಲ್ಲದಕ್ಕೂ ಮೂಲ ಕಾರಣ ಅದು. ಸೊ ಅದಕ್ಕೆ ನೀವು ತಲೆನೇ ಕೆಡಿಸ್ಕೊಳಕ್ಕೂ ಇಲ್ಲ ಅದಕ್ಕೆ. ಬೇಂದ್ರೆಯವರ ಪದ್ಯ ನಾನು ಬಹಳ ಹಿಂದೆ ಓದಿದ್ದೆ. ಕುರುಳು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಅಂತ. ಅದು ಭಾಳ ಅರ್ಥಪೂರ್ಣವಾದಂಥ ಪದ್ಯ. ಅದು ನೀವು ದುಡ್ಡಿನ ಕಾಲಿಗೆ ಬಿದ್ದರೆ ತುಳಿದು ಹಾಕ್ತತ್ತೆ ಅದು ನಿಮ್ಮನ್ನು ಅಂತ. ಆ ದುಡ್ಡು ಏನೇನು ಮಾಡುತ್ತೆ ಅಂತ ಅಂಗಡಿಯೊಳಗೆ ಜಣ ಮಾಡಿ ಅಲ್ಲಿ ತನತನ ಅಂತೆಲ್ಲ ಪದ್ಯದಲ್ಲಿ ತುಂಬ ಚೆನ್ನಾಗಿ ಬರೀತಾರೆ. ಕಡೇ ಮಾತು ಅವರು ಬೇಂದ್ರೆ ಹೇಳುವಂಥದ್ದು ಆ ಪದ್ಯದಲ್ಲಿ, ಹ್ಯಾಂಗಾರ ಕುಣಿದು ಮಂಗಾಟ ನಡೆಸಿ ಅಂಗಾತ ಬಿತ್ತೋ ಹೆಗಲಾಗ ಎತ್ತೋ ಅಂತ. ಈ ಥರ ಕುಣಿದು ಒಂದ್ಸರಿ ಅಂಗಾತ ಬಿದ್ದುಬಿಡ್ತು ಕೆಳಗೆ ಅಂದರೆ ಅದನ್ನು ಹೆಗಲ ಮೇಲೆ ಎತ್ಕೊಂಡು ಸ್ಮಶಾನಕ್ಕೆ ಹೋಗೋದು ಅಷ್ಟೇ, ಅದು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ. ಓಕೆ ಸರ್, ಥ್ಯಾಂಕ್ ಯು ಶ್ರೀಕಾಂತ್ ಸರ್. ಏನು ಸರ್ ಅಂತ ಮುತ್ತುರತ್ನ ಪರಿಚಯ ಮಾಡಿಸಿದ್ರೆ ಸರ್ ನೀವು. ಗ್ರೇಟ್ ಸರ್, ಹೌಸ್ ಇಸ್ ಸೋ ಸಿಂಪಲ್. ಈಸ್ ಆಲ್ಸೋ ವೆರಿ ಓಕೆ, ಬಿಗ್ ಮ್ಯಾನ್. ಥ್ಯಾಂಕ್ ಯು ಸರ್. ಪ್ಲೆಷರ್ ಸರ್. ನಿಮ್ಮಂಥ ಹಿರಿಯರನ್ನ ಭೇಟಿಯಾಗಿದ್ದು ನಮ್ಮ ಸಂತೋಷದ ವಿಚಾರ ಸರ್. ಬಿಕಾಸ್ ಆಫ್ ಶ್ರೀಕಾಂತ್. ಇಲ್ಲ ಮತ್ತೆ ಬಿಡಲ್ಲ, ಬರ್ತೀವಿ ನಾವು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.